ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 8ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 9:22 ಇರುತ್ತೆ. ನಂತರ ಚತುರ್ದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ರಾತ್ರಿ 1:35 ಇರಲಿದೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 11:19 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:32 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:10 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:47 ಬೆಳಿಗ್ಗೆ 8:15 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:45 ಬೆಳಿಗ್ಗೆ 11:29 ಹಾಗೆ ಅಪರಾಹ್ನ 3:09 3:53 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಆರಂಭ ಮಾಡುವಂಥ ಈ ಕಾರ್ಯಗಳೇನಿದೆ ಅಥವಾ ಪ್ರಯಾಣ ಏನಿದೆ ಈ ದುಷ್ಟ ಮುಹೂರ್ತದಲ್ಲಿ ಅದು ನಿಮಗೆ ಅಷ್ಟೊಂದು ಅನುಕೂಲಕರವಾದಂಥ ಫಲಿತಾಂಶವನ್ನು ತರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 1:21 2:19 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:22. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಒಂದು ಗೌರವದ ಸ್ಥಾನವನ್ನು ವಹಿಸಿಕೊಂಡಿರುವಂಥವನು. ಹಾಗೆ ಗುರುವಿನ ಕಾರಕತ್ವ ತಮಗೆ ಗೊತ್ತಿದೆ. ಒಂದು ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಬಹಳ ವಿಶೇಷವಾಗಿ ಭಾಗ್ಯೋದಯಕ್ಕೆ, ಪಾಂಡಿತ್ಯಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ದಿನ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇದೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ತುಂಬ ಅನುಕೂಲಕರವಾದಂಥ ವಾತಾವರಣ, ಒಂದು ಸನ್ನಿವೇಶ ನಿಮಗಾಗಿ ಸೃಷ್ಟಿಯಾಗುತ್ತೆ. ಇದು ಗುರುವಿನ ಪ್ರಭಾವ. ಹಾಗಾಗಿ ಗುರು ನಿಮ್ಮ ಕಣ್ಣೆದುರಿಗಿರಲಿ ಅಥವಾ
ಅದೃಶ್ಯವಾಗಿರಲಿ, ಗುರುವಿನ ಮಾರ್ಗದರ್ಶನ ಈ ದಿನ ವಿಶೇಷವಾಗಿರುತ್ತೆ. ಅವರು ಹೇಳಿರುವಂಥ ಮಾತುಗಳು ಈ ದಿನ ನಮ್ಮ ಮನಃಪಟಲಕ್ಕೆ ಬರುತ್ತೆ. ಹಾಗಾಗಿನೇ ಈ ಗುರುವಾರದ ದಿನ ಈ ಗುರುವನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು. ನಿಮ್ಮ ನೆಚ್ಚಿನ ಗುರುಗಳು ಯಾರೇ ಇದ್ದರೂ ಅವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6 ಗಂಟೆ 44 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 42 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 26 ನಿಮಿಷದಿಂದ ರಾತ್ರಿ 9 ಗಂಟೆ 28 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿ ಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 44 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 24 ನಿಮಿಷದಿಂದ ರಾತ್ರಿ 8 ಗಂಟೆ 26 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥ ಹೊರ ಅಂತ ಹೇಳಿದ್ರೆ ಇದು ಬುಧ ಹೋರ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಿಗೆ ಅಷ್ಟೊಂದು ಅನುಕೂಲ ಇಲ್ಲ. ಈ ದಿನದ ಬುಧ ಹೊರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಹಾಗಾಗಿನೇ ಯಾವುದೇ ರೀತಿಯ ವ್ಯಾಪಾರಿ ಚಟುವಟಿಕೆಗಳನ್ನು ಈ ಬುಧ ಹೊರದಲ್ಲಿ ಹಮ್ಮಿಕೊಳ್ಬೇಡಿ. ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರವನ್ನು ಕೂಡ ಬುಧ ಹೊರದಲ್ಲಿ ಮಾಡಬೇಡಿ. ಹಾಗೆ ಈ ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಏನಾದರೂ ಇದ್ರೂ ಕೂಡ ಅದು ಬುಧ ಹೊರದಲ್ಲಿ ಬೇಡ. ಹಾಗಾಗಿ ಈ ದಿನ ಬುಧ ಹೊರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 35 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 24 ನಿಮಿಷದಿಂದ ಸಂಜೆ 6 ಗಂಟೆ 23 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 35 ನಿಮಿಷದವರೆಗೆ ಬುಧ ಹೊರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಆದರೆ ಈ ದಿನ ಇರುವಂಥ ರವಿ ಹೊರ ಮಾತ್ರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಹಾಗಾಗಿ ನಿಮ್ಮ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳು, ಸರ್ಕಾರಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಈ ಎಲ್ಲ ಕೆಲಸಗಳನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಿ ಒಳ್ಳೆಯದಾಗತ್ತೆ. ಫೇವರಬಲ್ ಆಗಿರುವಂಥ ಒಂದು ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 38 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 26 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಇದು ಕೂಡ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ತುಂಬ ಫೇವರಬಲ್ ಆಗಿರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಶುಕ್ರ ಹೋರದ ಸಮಯ. ಹಾಗೆ ಯಾವುದೇ ರೀತಿಯ ವ್ಯಾಪಾರಿ ಚಟುವಟಿಕೆಗಳನ್ನು ನೀವು ಆರಂಭ ಮಾಡಲಿಕ್ಕಾಗಲಿ, ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕಾಗಲಿ, ಅಥವಾ ಮಾರಾಟ, ಒಂದು ಖರೀದಿ ಇತ್ಯಾದಿ ಪ್ರಕ್ರಿಯೆಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ಅದರಲ್ಲೂ ಬಹಳ ವಿಶೇಷವಾಗಿ ಈ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೆ ಬಹಳ ಚೆನ್ನಾಗಿದೆ ಶುಕ್ರಹೋರ. ಈ ಶುಕ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 37 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 26 ನಿಮಿಷದಿಂದ ಅಪರಾಹ್ನ 5 ಗಂಟೆ 24 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ಶುಕ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ತುಂಬ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ಪ್ರತಿನಿತ್ಯದ ಕೆಲಸಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ಹೇಳಿ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಸಮಯ ಚೆನ್ನಾಗಿರುತ್ತೆ, ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗೆ ಈ ಎಲ್ಲ ಕೆಲಸಗಳಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ನಿಮಗೆ ಪೂರ್ಣ ತೃಪ್ತಿಯನ್ನು ತಂದು ಕೊಡುತ್ತೆ. ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ಈ ವಿಚಾರ, ಇದರಲ್ಲಿ ಸಕ್ಸಸ್ ಆಗ್ತೀರಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಆಯಾ ದಿನದ ಈ ಪಂಚ ಅಂಗಗಳನ್ನು ಕೇಳೋದ್ರಿಂದ, ಅಂದರೆ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ಕೇಳಿಸ್ಕೊಳ್ಳೋದ್ರಿಂದ ನಿಮಗೆ ಶುಭ ಫಲಗಳು ಸಿಕ್ಕತ್ತೆ. ಇದು ಮಹಾಪುಣ್ಯದ ಕೆಲಸ. ಜೊತೆಗೆ ಈ ಮುಹೂರ್ತ ಯಾವುದು ಒಳ್ಳೆಯದಿದೆ ಅಂತ ಹೇಳಿ ತಿಳ್ಕೊಳ್ಳುವಂಥ ವಿಚಾರದಲ್ಲೂ ಕೂಡ ಬಹಳ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ಹಾಗಾಗಿ ಯಾರಲ್ಲಿ ನೀವು ಇಂಥ ವಿಚಾರಗಳನ್ನು ತಿಳ್ಕೊಳ್ತೀರಿ, ಅಂದರೆ
ಒಳ್ಳೆಯ ಮುಹೂರ್ತ ಯಾವುದು, ಶುಭ ಗಳಿಗೆ ಯಾವುದು ಅಂತ ಹೇಳಿ ತಿಳ್ಕೊಳ್ತೀರೋ ಅವರಿಗೆ ನೀವು ವಿಶೇಷವಾಗಿ ದಕ್ಷಿಣಾದಿಗಳನ್ನು ಕೊಟ್ಟು ಅವರಿಗೆ 6 ರೀತಿಯಲ್ಲಿ ಕೂಡ ನಮಸ್ಕಾರವನ್ನು ಮಾಡಿ ಅವರಿಗೆ ನಿಮ್ಮ ಮನದ ಇಂಗಿತವನ್ನು ತಿಳಿಸಿ ಆ ಮುಹೂರ್ತವನ್ನು ಪಡ್ಕೊಳ್ಬೇಕು. ಇದು ಬಹಳ ಮುಖ್ಯವಾಗಿ ನಿಮಗೆ ಸುಮುಹೂರ್ತವನ್ನು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಅಡಿಕೆ, ವಿಳ್ಯದೆಲೆ, ಫಲಪುಷ್ಪಾದಿಗಳನ್ನು ಕೊಟ್ಟು ಕೇಳಬೇಕು ಅನ್ನುವಂಥದ್ದಿದೆ. ಏಕೆಂದರೆ ಈ ಮುಹೂರ್ತ ಮಂಗಳಕರವಾದಂತಹ ಒಂದು ಸಮಯ. ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಅತ್ಯಂತ ನಿಷ್ಠೆಯಿಂದ ಅವರಿಗೆ ನಮಸ್ಕಾರ ಮಾಡಿ ತಿಳ್ಕೊಳ್ಬೇಕು ಅನ್ನುವಂಥ ವಿಚಾರ ಧರ್ಮಶಾಸ್ತ್ರದಲ್ಲಿದೆ. ಇನ್ನು ಯಾವಾಗಲೂ ಕೂಡ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇಂಥ ಒಂದು ಶುಭ ಕಾರ್ಯಕ್ಕೆ ಕೈ ಹಾಕಬೇಕು. ಒಂದು ಮುಹೂರ್ತವನ್ನು ಪಡ್ಕೊಂಡ್ರೆ ಒಂದು ಕೆಲಸಕ್ಕೆ ಅದು ಒಂದು ರಾಜ್ಯವನ್ನೇ ಸಂಪಾದನೆ ಮಾಡಿದಷ್ಟು ಪುಣ್ಯದ ಫಲಪ್ರಾಪ್ತಿಯಾಗುತ್ತೆ ಅಂತ ವಿಚಾರವನ್ನು ಹೇಳುತ್ತೆ ಧರ್ಮಶಾಸ್ತ್ರ. ಹಾಗಾಗಿನೇ ನಕ್ಷತ್ರ, ತಿಥಿ ಇತ್ಯಾದಿ ದೇವತೆಗಳನ್ನು ಸ್ಮರಣೆ ಮಾಡ್ತಾ, ಆದಿತ್ಯಾದಿ ನವಗ್ರಹ ದೇವತೆಗಳನ್ನು ಸ್ಮರಣೆ ಮಾಡ್ತಾ ನಾವು ಈ ಸುಮುಹೂರ್ತವನ್ನು ಕಂಡು ಹಿಡ್ಕೊಳ್ಬೇಕು. ಆಗ ಎಲ್ಲರೂ ಕೂಡ, ಎಲ್ಲ ದೇವತೆಗಳು ಕೂಡ ಪ್ರಸನ್ನರಾಗ್ತಾರೆ. ಇದನ್ನ ನಾವು ಗಮನಿಸಿದಾಗ ಆ ಸಮಯ ಏನಿದೆ ಅದೇ ಸುಮುಹೂರ್ತದ ಸಮಯ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ದುರ್ಮುಹೂರ್ತ ಆಗ್ಬಿಡುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡಿಬೇಕು ಅಂತ ಹೇಳಿದ್ರೆ ಈ ಸುಮುಹೂರ್ತ ಅನ್ನುವಂಥದ್ದು ಬಹಳ ಉತ್ತಮ. ಹಾಗೆ ಹಿರಿಯರು ಹೇಳೋ ರೀತಿಯಲ್ಲಿ ಸುಮುಹೂರ್ತೋ ಸ್ಥಿತಿ ಭವಂತೋ ಭ್ರವಂತು ಅಂತ ಹೇಳುವಂಥದ್ದು ಈ ಸಂಪ್ರದಾಯಕ್ಕಾಗಿನೇ. ಹಾಗೆ ಈ ಮುಹೂರ್ತವನ್ನು ನೋಡಬೇಕಾದಂತಹ ಸಂದರ್ಭದಲ್ಲಿ ಈ ಪಂಚ ಅಂಗಗಳ ಶುದ್ಧಿಯನ್ನ ನಾವು ಮೊದಲು ಗಮನಿಸಬೇಕು. ಅಂದರೆ ಈ ಪಂಚ ಅಂಗಗಳು ಅಂತ ಹೇಳಿದ್ರೆ ತಿಥಿ, ವಾರ, ಕರಣ, ಯೋಗ, ಹಾಗೆ ಈ ನಕ್ಷತ್ರ, ಇದನ್ನು ನಾವು ಪಂಚಾಂಗ ಶುದ್ಧಿ ಅಂತ ಹೇಳಿ ಕರೆಯುವಂಥದ್ದು. ಈ ಶುದ್ಧಿ ಸಿಕ್ಕದ ಮೇಲೇನೆ ಲಗ್ನ ಶುದ್ಧಿ, ಸಪ್ತಮ ಶುದ್ಧಿಯನ್ನು ನೋಡಿ ಆ ಒಂದು ಮುಹೂರ್ತವನ್ನು ನಿರ್ಧಾರ ಮಾಡಬೇಕು. ಇನ್ನು ಪ್ರತಿನಿತ್ಯ ನಾವು ಅಭಿಜಿತ್ ಮುಹೂರ್ತದ ಬಗ್ಗೆ ತಿಳಿಸ್ತಾ ಇದ್ದೀವಿ. ಇಲ್ಲಿ ಅಭಿಜಿನ್ ಮುಹೂರ್ತ ಅನ್ನುವಂಥದ್ದು ಪಂಚಾಂಗ ದೋಷಗಳು ಹಾಗೆ ರವಿಯ ಬಲದಿಂದ ನಿರ್ಮೂಲನೆ ಆಗುವಂತಹ ಸಮಯ ಅಂತ ಹೇಳಿದ್ರೆ ಅದು ಅಭಿಜಿನ್ ಮುಹೂರ್ತ. ಹಾಗಾಗಿ ಪಾಪದೃಷ್ಟಿ ಇರಲಿ, ಗ್ರಹಗಳ ಅನಿಷ್ಟ ಸ್ಥಿತಿಗಳಿರಲಿ, ಇನ್ನು ಯಾವುದೇ ರೀತಿಯ ಪಾಪೋದಯಗಳಾಗುವಂತಹ ಸಂದರ್ಭಗಳಿದ್ರೂ ಕೂಡ ಆ ಒಂದು ಮಧ್ಯಾಹ್ನದ ಸಮಯದಲ್ಲಿ ರವಿಯ ಪ್ರಭಾವದಿಂದ ಈ ದೋಷಗಳು ಪರಿಹಾರ ಆಗುತ್ತೆ. ಆದ್ದರಿಂದಲೇ ಇದಕ್ಕೆ ಅಭಿಜಿನ್ ಮುಹೂರ್ತ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಅಭಿಜಿತ್ ಅಂತ ಹೇಳಿದ್ರೆ ಎಲ್ಲ ದೋಷಗಳನ್ನು ಕೂಡ ಜಯಿಸುವಂಥ ಒಂದು ಸಂದರ್ಭ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಪ್ರತಿದಿನ ಸೂರ್ಯ ಮಧ್ಯಾಹ್ನದ ಸಮಯದಲ್ಲಿ ನಮ್ಮ ನೆತ್ತಿಯ ಮೇಲೆ ಇರ್ತಾನೆ. ಇದು ಅಭಿಜಿನ್ ಮುಹೂರ್ತ. ಹಾಗಾಗಿನೇ ನಮ್ಮನ್ನ ಶ್ರೀ ರಕ್ಷೆಯಂತೆ ಕಾಪಾಡುವಂಥವನು ಸೂರ್ಯನಾರಾಯಣ ಸ್ವಾಮಿ. ಹಾಗಾಗಿ ಸ್ವತಃ ಸೂರ್ಯನಾರಾಯಣನೇ ತನ್ನ ಚಕ್ರದಿಂದ ಎಲ್ಲ ದುರ್ಮುಹೂರ್ತ ದೋಷಗಳನ್ನು ನಿರ್ಮೂಲನೆ ಮಾಡ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಅಭಿಜಿತ್ ಮುಹೂರ್ತದ ಸಮಯ ಏನಿದೆ ಇದು ವಿಶೇಷವಾಗಿ ಪರಿಗಣಿಸಲ್ಪಡುವಂಥದ್ದು. ಈ ಸಂದರ್ಭದಲ್ಲೂ ಕೂಡ ಶುಭ ಕಾರ್ಯಗಳನ್ನು ಮಾಡಬಹುದು ಅನ್ನುವಂಥದ್ದು ಇದೆ. ಇನ್ನು ಸಂಧ್ಯಾ ಕಾಲಗಳು 4 ಇರುತ್ತೆ ಪ್ರತಿದಿನದಲ್ಲಿ. ಒಂದು ಪ್ರಾತಃ ಕಾಲ, ಇನ್ನೊಂದು ಮಧ್ಯಾಹ್ನ, ಮೂರನೆಯದು ಸಾಯಂಕಾಲ, ಇನ್ನೊಂದು ಅರ್ಧರಾತ್ರಿ. ಹಾಗಾಗಿ ಈ ಪಶ್ಚಿಮ ಸಂಧಿ ಏನಿದೆ ಇದಕ್ಕೆ ಪೈಶಾಚಿ ಅಧಿಪತಿಯಾಗಿರ್ತಾರೆ. ಇನ್ನು ಪ್ರಾಕ್ ಸಂಧ್ಯೆಗೆ ರೌದ್ರಿ ಅಧಿಪತಿಯಾಗಿರುವಂಥದ್ದು, ಅರ್ಧರಾತ್ರಿಗೆ ರಾಕ್ಷಸಿ ಅಧಿಪತಿಯಾಗಿರುವಂಥದ್ದು. ಆದರೆ ಈ ಮಧ್ಯಾಹ್ನ ಸಂಧ್ಯೆ ಏನಿದೆ ಇದಕ್ಕೆ ಬ್ರಹ್ಮ ಅಧಿಪತಿಯಾಗಿರ್ತಾನೆ. ಹಾಗಾಗಿನೇ ಈ ಬ್ರಾಹ್ಮ ಸಂಧ್ಯೆ ಏನಿದೆ ಇದು ಎಲ್ಲದಕ್ಕೂ ಕೂಡ ತುಂಬ ಪ್ರಶಸ್ತವಾಗಿರುವಂಥದ್ದು. ಇದೇ ಅಭಿಜಿನ್ ಮುಹೂರ್ತ. ಇನ್ನು ಈ ಅಭಿಜಿನ್ ಮುಹೂರ್ತಕ್ಕೆ ಕೆಲವರು ವೈಷ್ಣವ ಮುಹೂರ್ತ ಅಂತ ಕೂಡ ಹೇಳುವಂಥದ್ದು ಇದೆ. ಏಕೆಂದರೆ ಮಹಾವಿಷ್ಣುವಿನ ಸುದರ್ಶನ ಚಕ್ರದ ಪ್ರಭಾವದಿಂದ ಆ ಸಮಯದಲ್ಲಿ ಎಲ್ಲ ದೋಷಗಳು ಕೂಡ ಪರಿಹಾರ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ಅಭಿಜಿನ್ ಮುಹೂರ್ತಕ್ಕೆ ಅಷ್ಟೊಂದು ವಿಶೇಷ ಪ್ರಾಶಸ್ತ್ಯ ಇರುವಂಥದ್ದು. ಇನ್ನು ಉದಯ ಲಗ್ನದಿಂದ 4ನೇ ಲಗ್ನಕ್ಕೆ ಅಭಿಜಿನ್ ಮುಹೂರ್ತ ಅಂತ ಹೇಳಿ ಕರೀತಾರೆ. ಇದೇ ಅಭಿಜಿನ್ ಲಗ್ನ ಕೂಡ. ಇಲ್ಲಿ ಸಪ್ತಮ ಲಗ್ನ, ಗೋಧೂಳಿ ಲಗ್ನ, 2 ಲಗ್ನಗಳು ವಿವಾಹ ಲಗ್ನ ಆದರೆ ಹೆಚ್ಚು ಶುಭ ಕಾರ್ಯಗಳು ನಡೆಯುವಂಥ ಒಂದು ಸಮಯ ಇದು. ಹಾಗೆ ಈ ಬುಧವಾರ ಅಭಿಜಿನ್ ಮುಹೂರ್ತ ನಿಷೇಧಿಸಲ್ಪಟ್ಟಿರುವಂತಹ ವಿಚಾರ ಕೂಡ ನೀವು ಇಲ್ಲಿ ಗಮನಿಸಬೇಕು. ಇನ್ನು ಅಭಿಜಿನ್ ಮುಹೂರ್ತ ಏನಿದೆ ಇದು ಎಲ್ಲ ದೋಷಗಳನ್ನು ನಿರ್ಮೂಲನ ಮಾಡುವಂಥ ಒಂದು ಶುಭ ಮುಹೂರ್ತ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಸಮಯದಲ್ಲಿ ಕೂಡ ನೀವು ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಹಾಗಾಗಿನೇ ಕೆಲವೊಂದು ವಿಶೇಷ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಯಾವ ಸಮಯ ಯೋಗ್ಯವಾಗಿದೆ ಅನ್ನುವಂಥದ್ದನ್ನು ನೀವು ನೋಡಬೇಕು. ಅದರ ಜೊತೆಗೆ ಕೆಲವು ಹೊರಗಳ ವಿಚಾರಗಳನ್ನು ಕೂಡ ತಿಳ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು. ನಿಮ್ಮ ಪ್ರಯಾಣವನ್ನು ಕೂಡ ಪ್ರಾರಂಭ ಮಾಡಬೇಕು.
ಇದರಿಂದ ಉತ್ತಮವಾದಂತಹ ಫೇವರಬಲ್ ಆಗಿರುವಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಕೆಲವರು ಗೋಧೂಳಿ ಸಮಯದಲ್ಲಿ ವಿಶೇಷ ಕಾರ್ಯಗಳನ್ನು ಮಾಡ್ತಾರೆ. ಇಲ್ಲಿ ವಿವಾಹ ಆಗಲಿ, ಒಂದು ಯಾತ್ರೆ ಆಗಲಿ, ಉತ್ಸವಗಳಾಗಲಿ, ಇದಕ್ಕೆ ಗೋಧೂಳಿ ಸಮಯ ಏನಿದೆ ಅದು ತುಂಬ ಪ್ರಶಸ್ತವಾಗಿ ಇರುವಂಥದ್ದು. ಹಾಗೆ ಈ ಗೋಧೂಳಿ ಸಮಯ ಅಂತ ಹೇಳಿದ್ರೆ ಗೋವುಗಳು ಮನೆಗೆ ಬರುವಂತಹ ಸಮಯ. ಹಾಗಾಗಿ ದಿನ ಇಡೀ ಕಾಡಿನಲ್ಲಿ ಮೇಯ್ದು ಬರುವಂತಹ ಗೋವುಗಳು ಸಂಜೆಯ ಸಮಯದಲ್ಲಿ ಮನೆಗೆ ವಾಪಸ್ಸು ಬಂದಾಗ ಆ ರಸ್ತೆಯಲ್ಲಿ ಧೂಳು ಮೇಲಕ್ಕೆ ಹೇಳ್ತಾ ಇರುತ್ತೆ. ಇದನ್ನೇ ಗೋಧೂಳಿ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಅಂತಹ ಒಂದು ಧೂಳು ಮನೆಗೆ ಸ್ಪರ್ಶವಾದಾಗ ಮನೆ ಪಾವನವಾಗುತ್ತೆ, ಮಂಗಳಕರವಾಗಿರುತ್ತೆ. ಹಾಗಾಗಿನೇ ಬಹಳ ವಿಶೇಷವಾಗಿ ಈ ಗೋವುಗಳ ಧೂಳಿನಿಂದ ಆವೃತವಾದಂತಹ ಮದುವೆ ಮಂಟಪದಲ್ಲಿ ವಿವಾಹ ಮಾಡಿಕೊಳ್ಳುವಂಥದ್ದು ಅತ್ಯಂತ ಸುಖವನ್ನು ತರುತ್ತೆ, ಆರೋಗ್ಯ ಭಾಗ್ಯವನ್ನು ತರುತ್ತೆ ಅನ್ನುವಂಥ ವಿಚಾರ ಐತೆ. ಹಾಗಾಗಿನೇ ಇಂತಹ ಪವಿತ್ರ ಸನ್ನಿವೇಶದಲ್ಲಿ ಮದುವೆ ಆಗುವಂಥದ್ದು ಅಥವಾ ಯಾವುದೇ ಶುಭ ಕಾರ್ಯಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಪಂಚ ಅಂಗಗಳನ್ನ ನೋಡುವಂತಹ ಅಗತ್ಯತೆ ಇಲ್ಲ. ಅಂದ್ರೆ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನ ಏನು ನೋಡುವಂಥ ಅಗತ್ಯ ಇಲ್ಲ. ಯಾಕೆಂದ್ರೆ ಇವೆಲ್ಲವೂ ಕೂಡ ತುಂಬ ಪ್ರಶಸ್ತವಾಗಿರುವಂತಹ ಸಮಯಗಳು. ಹಾಗಾಗಿ ಈ ಗೋವುಗಳ ಪಾದದಿಂದ ಏಳುವಂತಹ ಧೂಳಿನಿಂದ ಸಮಸ್ತ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಈ ಒಳ್ಳೆಯ ಮುಹೂರ್ತವನ್ನು ನಾವು ಕಂಡು ಹಿಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಪ್ರತಿ ಶುಭ ಕಾರ್ಯದಲ್ಲಾಗಲಿ, ಪ್ರಯಾಣದಲ್ಲಾಗಲಿ ಕೆಲವರು ಇದನ್ನು ಅನುಸರಣೆ ಮಾಡ್ತಾರೆ. ಪಂಚಾಂಗವನ್ನು ನೋಡೇನೆ ತಮ್ಮ ಕಾರ್ಯಕ್ರಮಗಳನ್ನು ಆರಂಭ ಮಾಡುವಂಥ ಹಿರಿಯರು ಕೂಡ ಇದ್ದಾರೆ. ಇನ್ನು ಈ ಮುಹೂರ್ತ ಲಗ್ನಕ್ಕೂ ಚಂದ್ರ ಬಲ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಶುಕ್ಲ ಪಕ್ಷ ಶುಭ ರಾಶಿ ಇರುವಂತಹ ಸಂದರ್ಭ, ಸ್ವಕ್ಷೇತ್ರದಲ್ಲಿ ಉಚ್ಚ ಅಥವಾ ಮಿತ್ರಕ್ಷೇತ್ರ ಇಲ್ಲಿ ಚಂದ್ರ ಇದ್ದಂತಹ ಸಂದರ್ಭದಲ್ಲಿ ಚಂದ್ರ ಬಲಿಷ್ಠನಾಗಿರ್ತಾನೆ. ಹಾಗಾಗಿ ಎಲ್ಲ ಗ್ರಹಗಳು ಕೂಡ ಬಲಿಷ್ಠರು ಅಂತ ತಿಳ್ಕೊಳ್ಳುವಂಥ ಸಂದರ್ಭಗಳು ಇದು. ಹೀಗೆ ಬ್ರಹ್ಮದೇವರು ಎಲ್ಲ ಗ್ರಹಗಳನ್ನು ಸೃಷ್ಟಿ ಮಾಡಿ ತಕ್ಕಡಿಯಲ್ಲಿ ತೂಗದ ಆ ಸಂದರ್ಭದಲ್ಲಿ ಗ್ರಹಗಳು ಒಂದು ಕಡೆ ಇಟ್ಟು ಚಂದ್ರನನ್ನು ಇನ್ನೊಂದು ಕಡೆ ಇಟ್ಟರೂ ಕೂಡ ಚಂದ್ರನ ಕಡೆಯ ತೂಕವೇ ಹೆಚ್ಚಾಗಿತ್ತಂತೆ. ಇದರಿಂದ ಮುಹೂರ್ತ ಭಾಗದಲ್ಲಿ ಚಂದ್ರನಿಗೆ ಬಲ ಇಲ್ಲದೆ ಇದ್ದರೆ ಬುಧ, ಗುರು, ಶುಕ್ರರು ದುರ್ಬಲರು ಅಂತಲೇ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು ಶುಭ ಮುಹೂರ್ತ ಅಂತ ಹೇಳಿದ್ರೆ ಚಂದ್ರನ ಸ್ಥಿತಿಯನ್ನು ಗಮನಿಸಬೇಕಾಗತ್ತೆ. ಇನ್ನು ಎಲ್ಲ ದೋಷಗಳನ್ನು ಕೂಡ ಪರಿಹಾರ ಮಾಡಿ ಶುಭ ಫಲಗಳನ್ನು ಕೊಡುವಂಥ ಒಂದು ಶಕ್ತಿ ಗುರುವಿಗಿದೆ. ಹಾಗಾಗಿ ಎಲ್ಲ ಗ್ರಹಗಳಿಗಿಂತಲೂ ಕೂಡ ಹೆಚ್ಚು ಶಕ್ತಿಶಾಲಿಯಾಗಿರುವಂಥ ಗ್ರಹ ಅಂತ ಹೇಳಿದ್ರೆ ಅದು ಗುರು. ಯಾಕೆಂದರೆ ಗುರುಬಲ ಇರಬೇಕು, ಗುರುವಿನ ಪ್ರಭಾವ ಇರಬೇಕು, ಗುರುವಿನ ಮಾರ್ಗದರ್ಶನ ಇರಬೇಕು. ಜೊತೆಗೆ ಬುಧನಿಗೆ ಈ ಗುರುವಿನ ಕಾಲು ಭಾಗ ಶಕ್ತಿಯು, ಶುಕ್ರನಿಗೆ ಅರ್ಧ ಭಾಗ ಶಕ್ತಿಯೂ ಕೂಡ ಇರುತ್ತೆ. ಆದರೆ ಎಲ್ಲ ಗ್ರಹಗಳ ದೋಷಗಳನ್ನು ಹೋಗಿಸುವಂಥ ಚಂದ್ರನೇ ಬಹಳ ಪ್ರಮುಖವಾಗಿ ನಾವು ಮುಹೂರ್ತ ಭಾಗದಲ್ಲಿ ನೋಡಬೇಕಾಗಿರುವಂಥದ್ದು. ಹಾಗಾಗಿ ಬಹಳ ಪರಿಶುದ್ಧವಾದಂತಹ ಒಂದು ಮುಹೂರ್ತವನ್ನು ಕಂಡು ಹಿಡ್ಕೊಳ್ಳುವಂಥದ್ದು ಬಹಳ ಕಷ್ಟ. ಅದರಲ್ಲಿ ಪಂಚಾಂಗ ಶುದ್ಧಿ ಇರಬೇಕು, ರಾಶಿ ಶುದ್ಧಿ ಇರಬೇಕು, ಇನ್ನು ಗ್ರಹ ಶುದ್ಧಿ ಇರಬೇಕು. ಇಂಥ ಒಂದು 3 ಶುದ್ಧಿಗಳು ಇರುವಂಥ ಮುಹೂರ್ತ ಏನಿದೆ ಅದು ಅತ್ಯುತ್ತಮವಾಗಿರುವಂಥದ್ದು. ಆದರೆ ಈ ಕಲಿಯುಗದಲ್ಲಿ ಅದು ಕಂಡು ಹಿಡ್ಕೊಳ್ಳುವಂಥದ್ದು ಕಷ್ಟ. ಯಾವುದೋ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ದೋಷಗಳು ಇದ್ದೇ ಇರುತ್ತೆ. ಹಾಗಾಗಿ ಈ ಕಲಿಯುಗದಲ್ಲಿ ದೋಷವೇ ಇಲ್ಲದಂತಹ ಗುಣ ಪರಿಪೂರ್ಣವಾದಂತಹ ಯಾವ ಮುಹೂರ್ತ ಕೂಡ ಸಿಕ್ಕಲ್ಲ, ಕಷ್ಟ ಸಾಧ್ಯವಾಗುತ್ತೆ. ಆದ್ದರಿಂದಲೇ ದೋಷಗಳು ಕಡಿಮೆ ಇರಬೇಕು, ಹಾಗೆ ಹೆಚ್ಚು ಗುಣಗಳು ಇರುವಂತಹ ಶುಭ ಮುಹೂರ್ತದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ, ಮಂಗಳ ಕಾರ್ಯಗಳನ್ನು ಮಾಡಿ ಅನ್ನುವಂಥ ಒಂದು ಸೂಚನೆ ಗುರು ಹಿರಿಯರಿಂದ ಸಿಕ್ಕಿರುವಂಥ ವಿಚಾರ. ಹಾಗಾಗಿ ನಾವು ಒಂದು ಕೆಲಸವನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಈ ಶುಭ ಮುಹೂರ್ತ ಯಾವುದು, ಶುಭ ಗಳಿಗೆ ಯಾವುದು ಅನ್ನುವಂಥದ್ದನ್ನು ನೋಡಿ ಮುಂದುವರಿಬೇಕು. ಆಗ ಮಾಡುವಂಥ ಕೆಲಸ ಕಾರ್ಯಗಳು ಶಾಶ್ವತವಾದಂಥ ಸುಖದ ಫಲವನ್ನು ಕೊಡುತ್ತೆ, ಅನುಕೂಲ ಇರುತ್ತೆ, ಫೇವರಬಲ್ ಆಗಿರುತ್ತೆ. ಇದನ್ನು ನೀವು ಪ್ರತಿನಿತ್ಯ ಗಮನಿಸಿ ನಿಮ್ಮ ಪ್ರಮುಖವಾದಂಥ ಕಾರ್ಯಗಳಲ್ಲಿ ಇಂಥ ಒಂದು ಸಮಯವನ್ನು ನೀವು ಅನುಸರಣೆ ಮಾಡಿ ಅದನ್ನು ನೋಡಿಕೊಂಡು ಮುಂದುವರಿರಿ, ಖಂಡಿತ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕೆಲವು ದೋಷಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಜನ್ಮ ಕುಂಡಲಿಯನ್ನು ನೋಡುವಂತಹ ಸಂದರ್ಭದಲ್ಲಿ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಬೇರೆ ಬೇರೆ ರೀತಿಯ ದೋಷಗಳು ಇರುತ್ತೆ, ಬೇರೆ ಬೇರೆ ರೀತಿಯ ಯೋಗಗಳು ಇರುತ್ತೆ. ಇದನ್ನು ಗಮನಿಸಬೇಕು. ಹಾಗಾಗಿ ಪರಿಪೂರ್ಣವಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ನೋಡುವಂಥ ಹಿನ್ನೆಲೆಯಲ್ಲಿ ಈ ಜನ್ಮ ಕುಂಡಲಿ ಏನಿದೆ ಬಹಳ ಮುಖ್ಯ. ಅದಕ್ಕಾಗಿಯೇ ನಾವು ಪ್ರತಿ ಸಲ ಹೇಳುವಂಥದ್ದು, ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಬೇಕಾದ್ರೂ ಕೂಡ ನಿಮ್ಮ ನಿಖರವಾದ ಹುಟ್ಟಿದ ದಿನಾಂಕ, ಹುಟ್ಟಿದ
ಸಮಯ ಮತ್ತು ಹುಟ್ಟಿದ ಸ್ಥಳ ಈ 3 ವಿವರಗಳನ್ನು ಕೊಟ್ಟರೆ ಮಾತ್ರ ಅದರಿಂದ ನಿಮ್ಮ ಜನ್ಮ ಕುಂಡಲಿ ಹೇಗಿದೆ ಅಂತ ಹೇಳಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ವ್ಯತ್ಯಾಸ ಆದರೂ ಕೂಡ ಫಲಿತಾಂಶ ವ್ಯತ್ಯಾಸ ಆಗೇ ಆಗಿಬಿಡುತ್ತೆ. ಹಾಗಾಗಿನೇ ಈ 3 ವಿಚಾರಗಳೇನಿದೆ ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಹಾಗೆ ಬೃಹತ್ ಜಾತಕದಲ್ಲಿ ಬರೆದಿರುವಂತೆ ವಿಶೇಷವಾಗಿ ಈ ಸ್ತ್ರೀ ಪುರುಷರ ಕುಂಡಲಿಯಲ್ಲಿ ಅಶುಭ ಯೋಗಗಳು ಇರುತ್ತೆ. ಇದನ್ನು ಸ್ತ್ರೀಯರಿಗೆ ವಂಧ್ಯಾತ್ಮ ಯೋಗ ಅಂತನೂ ಪುರುಷರಿಗೆ ಅನಪತ್ಯ ದೋಷ ಅಂತಲೂ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇಲ್ಲಿ ಈ ದಿನ ನಾವು ಈ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ವಂದ್ಯಾ ಯೋಗ ಇದು ಯಾವ ರೀತಿಯಲ್ಲಿ ಆ ವ್ಯಕ್ತಿತ್ವವನ್ನು ನಾವು ನಿರ್ಣಯ ಮಾಡಲಿಕ್ಕೆ ಸಹಾಯಕವಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಇಲ್ಲಿ ವಂದ್ಯಾ ಯೋಗ ಸ್ತ್ರೀಯರಿಗೆ ಸಾಮಾನ್ಯವಾಗಿ ಕೆಲವರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇದೆ. ಇಲ್ಲಿ ಕುಂಡಲಿಯಲ್ಲಿ ಈ ವಿವಾಹದ ಸಂದರ್ಭದಲ್ಲಿ ನಾವು ನೋಡಬೇಕಾಗಿರುವಂಥ ವಿಚಾರಗಳು, ಈ ಜನನದ ಸಂದರ್ಭದಲ್ಲಿ ನೋಡಬೇಕಾಗಿರುವಂಥ ವಿಚಾರಗಳು ಕೆಲವು ಪ್ರಮುಖವಾಗಿ ಇರುತ್ತೆ. ಇದರಲ್ಲಿ ಈ ವಂದ್ಯಾ ಯೋಗ ಅಂತ ಹೇಳಿದ್ರೆ ಸ್ತ್ರೀಯರಲ್ಲಿ ಇರುವಂಥ ಬಂಜೆತನ, ಇದು ಒಂದು ಸಂತತಿ ಆಗದೇ ಇರೋದಕ್ಕೆ ನಿಜವಾದ ಕಾರಣ ಏನು ಅನ್ನುವಂಥದ್ದನ್ನು ತಿಳಿಸುತ್ತೆ. ಇಲ್ಲಿ ವಂದ್ಯಾ ಯೋಗ ಅಂತ ಹೇಳಿ ಕರೆಯುವಂಥದ್ದು ಇದನ್ನೇ. ಕೆಲವು ಸ್ತ್ರೀಯರಿಗೆ ಗರ್ಭಾಶಯದ ವಿಕೃತಿಯ ಮೂಲಕ ಅಥವಾ ಶಾರೀರಿಕ ದೋಷದ ಮೂಲಕ ಈ ವಂದ್ಯಾ ಯೋಗ ಪ್ರಾಪ್ತಿಯಾಗ್ಬಿಡುತ್ತೆ. ಇದು ತಾತ್ಕಾಲಿಕ ಬೇನೆಯ ಕಾರಣದಿಂದ ಉಂಟಾಗುವಂಥದ್ದು ಈ ವಂದ್ಯಾ ಯೋಗ. ಹಾಗೆ ಈ ವಂದ್ಯಾ ಯೋಗ ಬರುವಂಥ ಸಂದರ್ಭಗಳು ಬಹಳಷ್ಟಿದೆ. ಏಕೆಂದರೆ ಹುಟ್ಟಿದ ಸಂದರ್ಭದಲ್ಲಿ ಇದ್ದಂತಹ ಗ್ರಹಗತಿಗಳು ಹೇಗಿರುತ್ತೆ ಅನ್ನುವಂಥದ್ದು, ಇನ್ನು ವಾತ ಪಿತ್ತ ಕಫ ಈ ದೋಷಗಳಿಂದ ಉಂಟಾಗುವಂಥ ಸಂದರ್ಭಗಳಿದೆ. ರಕ್ತ ನ್ಯೂನತೆಯ ಕಾರಣದಿಂದ ತುಂಬ ಅನಿಮಿಕ್ ಆಗಿದ್ದರೂ ಕೂಡ ಅವರಿಗೆ ಬಂಜೆತನ ಬರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಆರ್ತವ ದೋಷಗಳಿಂದ ಬರ್ಬೋದು, ಪೂರ್ವಜರ ಶಾಪಗಳಿಂದ ಬರ್ಬೋದು, ಮಾಟ ಮಂತ್ರ ಇತ್ಯಾದಿಗಳಿಂದ ಈ ಒಂದು ದೋಷ ಪ್ರಾಪ್ತಿಯಾಗಬಹುದು. ಇನ್ನು ಪತಿಯ ವೀರ್ಯ ದೋಷದಿಂದಲೂ ಕೂಡ ಈ ಬಂಜೆತನ ಬರುತ್ತೆ. ಹಾಗಾಗಿ ಈ 7 ದೋಷಗಳ ಮೂಲಕ ಸ್ತ್ರೀಯರಿಗೆ ವಂದ್ಯಾ ಯೋಗ ಪ್ರಾಪ್ತಿಯಾಗುತ್ತೆ. ಆದರೆ ಇವುಗಳಲ್ಲಿ ಎಷ್ಟೋ ತೊಂದರೆಗಳನ್ನು ಚಿಕಿತ್ಸೆಯ ಮೂಲಕ ಪರಿಹಾರ ಮಾಡಿಕೊಳ್ಬೋದು, ದೈವಾರಾಧನೆ ಮೂಲಕ ಪರಿಹಾರವನ್ನು ಕಂಡುಹಿಡ್ಕೊಳ್ಬಹುದು. ಆದರೆ ಕೆಲವೊಂದು ಕಡಿಮೆ ಖರ್ಚಿನ ಉಪಾಯಗಳಿಂದ ಇದನ್ನು ನಿವಾರಣೆ ಮಾಡಿಕೊಳ್ಬೇಕು. ಹಾಗಾಗಿ ಯಾವ ಸಂದರ್ಭದಲ್ಲಿ ಇಂಥ ದೋಷಗಳು ಯಾವ ಸ್ತ್ರೀಗೆ ಬರುತ್ತೆ ಅನ್ನುವಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕು. ಹಾಗಾಗಿ ಈ ಪ್ರಾಚೀನ ಆಯುರ್ವೇದಿಯ ತಜ್ಞರು ಹೇಳೋ ಪ್ರಕಾರ 8 ವಿಧಗಳಲ್ಲಿ ಈ ವಂದ್ಯಾ ಯೋಗ ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಅಂದರೆ ಯಾವ ಗ್ರಹಗಳ ಸಂಯೋಗದಿಂದ ಈ ತೊಂದರೆಗಳು ಉಂಟಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬಹುದು. ಹಾಗಾಗಿನೇ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು, ಅದರಲ್ಲೂ ಈ ಆರೋಗ್ಯ ಜ್ಯೋತಿಷ್ಯ ಶಾಸ್ತ್ರ, ಮೆಡಿಕಲ್ ಅಸ್ಟ್ರಾಲಜಿ ಬಹಳ ವಿಶೇಷವಾಗಿ ನಾವು ಅಧ್ಯಯನ ಮಾಡಬೇಕಾಗಿರುವಂಥ ಒಂದು ಶಾಖೆ. ಇದರಲ್ಲಿ ಪ್ರತಿಯೊಂದು ಆರೋಗ್ಯದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ 8 ದೋಷಗಳು ಯಾವ ರೀತಿಯಲ್ಲಿ ಸ್ತ್ರೀಯರಿಗೆ ಬರುತ್ತೆ ಅನ್ನುವಂಥ ವಿಚಾರವನ್ನು ನೋಡಿದ್ರೆ 8 ದೋಷಗಳು ಬರುವಂಥದ್ದು 8 ಪ್ರಕಾರಗಳಿಂದ ಅನ್ನುವಂಥದ್ದು. ಆ 8 ಪ್ರಕಾರಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದು ತ್ರಿಪಕ್ಷಿ, ಶುಭ್ರತಿ, ವಜ್ಜ, ತ್ರಿಮುಖಿ, ವ್ಯಾಘ್ರಣಿ, ಬಕಿ, ಕಮಲಿನಿ ಮತ್ತು ವ್ಯಕ್ತಿನಿ. ಈ ಪ್ರಕಾರಗಳಲ್ಲಿ ಬಂಜೆತನ ಬರುತ್ತೆ ಅನ್ನುವಂಥದ್ದು ಅಥವಾ ಈ ವಂದ್ಯಾ ಯೋಗ ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಇಲ್ಲಿ ನಾವು ಈ 8 ಪ್ರಕಾರಗಳನ್ನು ಸ್ವಲ್ಪ ವಿವರವಾಗಿ ನೋಡೋದಾದರೆ, ಮೊದಲನೇದಾಗಿ ತ್ರಿಪಕ್ಷಿ. ಇಲ್ಲಿ ಸ್ತ್ರೀಯರು ಪ್ರತಿ ತಿಂಗಳು ಕೂಡ ಋತುಚಕ್ರಕ್ಕೆ ಒಳಗಾಗಲ್ಲ. ಅಂದರೆ 1.5 ತಿಂಗಳು 45ರಿಂದ 50 ದಿನಗಳಲ್ಲಿ ಇವರು ಮುಟ್ಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಈ ಋತುಚಕ್ರ ಏನಿದೆ ಇದು ಬಹಳ ಅನಿಯಮಿತವಾಗಿ ಇರುತ್ತೆ. ಅಂದರೆ ರೆಗ್ಯುಲರ್ ಆಗಿ ಈ ಪೀರಿಯಡ್ಸ್ ಅನ್ನುವಂಥದ್ದು ಆಗಲ್ಲ. ಇಂತಹ ಸ್ತ್ರೀಯರ ಕುಂಡಲಿಯಲ್ಲಿ ಪಂಚಮ ಸ್ಥಾನದಲ್ಲಿ ಮೇಷ, ಮಿಥುನ, ಕನ್ಯಾ, ಧನಸ್ಸು ಮತ್ತು ಕುಂಭ ಈ ರಾಶಿಗಳಲ್ಲಿ ಒಂದಿದ್ದರೆ, ಅಥವಾ ಶುಕ್ರ ವಾಯು ಅಥವಾ ಅಗ್ನಿ ರಾಶಿಯಲ್ಲಿದ್ದರೆ, ಶನಿಯೊಂದಿಗೆ ಕೇಂದ್ರ ಯೋಗ, ಸಮಸಪ್ತಕ ಅಥವಾ ಯುತಿಯಲ್ಲಿ ಏನಾದರೂ ಇದ್ದರೆ ಇಲ್ಲಿ ಈ ಸ್ತ್ರೀಯರ ಋತುಚಕ್ರದಲ್ಲಿ ವ್ಯತ್ಯಾಸಗಳಾಗುತ್ತೆ. ಈ ಕಾರಣದಿಂದ ಕೂಡ ಸಂತತಿಗಳಾಗಲ್ಲ. ಇದು ಬಂಜೆತನಕ್ಕೆ ಕಾರಣವಾಗುವಂಥ ವಿಚಾರ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರ ತಿಳಿಸತ್ತೆ. ಹಾಗೆ ಕೆಲವೊಂದು ಯೋಗದಿಂದ, ಕೆಲವೊಂದು ಉಪಾಯಗಳಿಂದ ಈ ಒಂದು ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇದೆ. ಹಾಗೆ ಸಂತತಿ ಆಗುವಂಥ ಸಂದರ್ಭಗಳು ಕೂಡ ಇದರಲ್ಲಿ ಹೆಚ್ಚು ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿನೇ ಈ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕು. ಇನ್ನು ಎರಡನೆಯ ಒಂದು ಪ್ರಕಾರ ಅಂತ ಹೇಳಿದ್ರೆ
ಶುಭ್ರತಿ. ಇಲ್ಲಿ ಕೆಲವು ಸ್ತ್ರೀಯರು ತುಂಬ ಕುಳ್ಳಾಗಿರ್ತಾರೆ, ಕೆಲವರು ಸ್ಥೂಲಕಾಯದವರಾಗಿರ್ತಾರೆ. ಅಂಥವ್ರಿಗೆ ಸಾಮಾನ್ಯವಾಗಿ ಸಂತಾನ ಇರಲ್ಲ. ಏಕೆಂತ ಹೇಳಿದ್ರೆ ಗರ್ಭಾಶಯದ ಮುಖ ಬಹಳ ಆಕುಂಚಿತವಾಗಿರುತ್ತೆ ಇವರಿಗೆ. ಹಾಗಾಗಿಯೇ ಇಂತಹ ಸ್ತ್ರೀಯರ ಪಂಚಮ ಸ್ಥಾನದಲ್ಲಿ ವೃಷಭ ಇಲ್ಲ ವೃಶ್ಚಿಕ ರಾಶಿ ಇರುತ್ತೆ. ಶನಿ, ಕುಜ, ರಾಹು, ಬುಧ ಇವುಗಳಲ್ಲಿ ಯಾವುದಾದ್ರೂ 2 ಗ್ರಹಗಳು ಪಂಚಮದಲ್ಲಿ ಇದ್ದರೆ, ಗರ್ಭಾಶಯದ ದೋಷವನ್ನು ಕೊಡತಕ್ಕಂಥ ವೃಶ್ಚಿಕ ರಾಶಿಯ ಶನಿ ವಕ್ರನಾಗಿದ್ದರೆ, ಜೊತೆಗೆ ಪಂಚಮದಲ್ಲಿ ಶನಿ ಏನಾದರೂ ಇದ್ದರೆ, ಅಥವಾ ಬಲಹೀನನಾದಂತಹ ಗುರುವು ವಕ್ರನಾಗಿದ್ದರೆ, ಅಷ್ಟಮದಲ್ಲಿ ಗುರು ಇದ್ದರೆ ಈ ಶುಭ್ರತೆಯ ದೋಷಗಳು ಉಂಟಾಗುತ್ತೆ. ಈ ಪ್ರಕಾರದಿಂದ ಕೂಡ ಸಂತಾನ ಪ್ರಾಪ್ತಿಯಾಗಲ್ಲ ಅಂತ ಹಿರಿಯರು ಹೇಳ್ತಾರೆ. ಇನ್ನು ವಜ್ಜ, ಇಂತಹ ಸ್ತ್ರೀಯರು ಒಮ್ಮೊಮ್ಮೆ ನಿಯಮಿತವಾಗಿ, ಇನ್ನೊಮ್ಮೆ ಅನಿಯಮಿತವಾಗಿ ಮುಟ್ಟಾಗುವಂಥದ್ದು ಇದೆ. ಇಂತಹ ಸ್ತ್ರೀಯರ ಜನ್ಮ ಕುಂಡಲಿಯ ಪಂಚಮ ಸ್ಥಾನದಲ್ಲಿ ಅಗ್ನಿ ಇಲ್ಲ ಅಂತ ಹೇಳಿದ್ರೆ ವಾಯುರಾಶಿಗಳಿರುತ್ತೆ. ಹಾಗೆ ಅಶುಭ ಗ್ರಹಗಳ ದೃಷ್ಟಿ ಶುಕ್ರನ ಮೇಲಿರುತ್ತೆ. ಹಾಗಾಗಿ ಈ ಅಶುಭ ದೃಷ್ಟಿ ಇದ್ದಂತಹ ಸಂದರ್ಭದಲ್ಲಿ ಸಂತಾನ ಬಹಳ ಬೇಗ ಕೂಡಿ ಬರಲ್ಲ. ಆದರೆ ಕೆಲವೊಂದು ಔಷಧೋಪಚಾರಗಳನ್ನು ಮಾಡಿಕೊಳ್ಳೋದ್ರಿಂದ ಈ ವಜ್ಜ ಅನ್ನುವಂಥ ಪ್ರಕಾರದ ದೋಷವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಆಗ ದೋಷ ನಿವಾರಣೆ ಆಗುತ್ತೆ. ತ್ರಿಮುಖಿ, ಈ ಪ್ರಕಾರ ಏನಿದೆ ಇದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಕೆಲವರು ವಿಷಯ ಲಂಪಟರಿರ್ತಾರೆ, ದುರ್ವ್ಯಸನಿಗಳಿರ್ತಾರೆ. ಅಂತಹ ಸ್ತ್ರೀಯರು ನಿಜವಾಗಿಯೂ ಕೂಡ ವಂಧ್ಯರಾಗಿರ್ತಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹಾಗಾಗಿನೇ ಈ ಜಾತಕದಲ್ಲಿ ಸ್ತ್ರೀಯರ ಕುಂಡಲಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಪಂಚಮ ಇಲ್ಲ ಸಪ್ತಸ್ಥಾನದಲ್ಲಿ ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಗಳೇನಾದರೂ ಇದ್ದರೆ, ಶುಕ್ರ ಮಂಗಳ ಹಾಗೆ ಚಂದ್ರ ಮಂಗಳ ಅಥವಾ ಶುಕ್ರ ರಾಹು ಇಲ್ಲ ಚಂದ್ರ ರಾಹು ಈ ಯುತಿಗಳೇನಾದರೂ ಇದ್ದರೆ, ಅಲ್ಲಿ ನಿರ್ಬಲನಾದಂತಹ ಗುರು 6, 8, 12ನೇ ಸ್ಥಾನಗಳಲ್ಲೇನಾದರೂ ಇದ್ದರೆ ಅಂಥ ಸ್ತ್ರೀಯರು ತ್ರಿಮುಖಿ ಅನ್ನುವಂಥ ಪ್ರಕಾರಕ್ಕೆ ಸೇರ್ತಾರೆ. ಇಲ್ಲೂ ಕೂಡ ಅವರಿಗೆ ಸಂತಾನ ಲಭ್ಯವಾಗಲ್ಲ. ಇನ್ನು ವ್ಯಾಘ್ರಣಿ, ಇಂತಹ ಸ್ತ್ರೀಯರಿಗೆ ಒಬ್ಬನೇ ಪುತ್ರ ಇಲ್ಲ ಒಬ್ಬನೇ ಪುತ್ರಿ ಇರುವಂಥ ಸಂದರ್ಭ ಇದೆ. ಅಂದರೆ ಬಹಳ ಕಡಿಮೆ ಸಂತತಿ ಇರುವಂಥ ಒಂದು ಪ್ರಕಾರ ಇದು. ಹಾಗೆ ಕೆಲವರಿಗೆ ನೋಡಿ 10-15 ವರ್ಷಗಳ ನಂತರದಲ್ಲಿ ಮತ್ತೊಂದು ಸಂತಾನ ಆಗುವಂಥದ್ದು ಕೂಡ ಇರುತ್ತೆ. ಅಂದರೆ ಈ ಮೊದಲನೇ ಸಂತಾನಕ್ಕೂ ಎರಡನೇ ಸಂತಾನಕ್ಕೂ 10-15 ಅಥವಾ 20 ವರ್ಷಗಳ ಅಂತರ ಇರುತ್ತೆ. ಹಾಗಾಗಿ ಇಳಿ ವಯಸ್ಸಿನಲ್ಲಿ ಇಂಥವರಿಗೆ ಪುನಃ ಸಂತಾನ ಪ್ರಾಪ್ತಿಯಾಗುವಂಥದ್ದು ಇದೆ. ಇಂತಹ ಸ್ತ್ರೀಗೆ ವಂದ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದ್ರೆ ಇವರಿಗೆ ಅಲ್ಪ ಸಂತತಿ ಇರುವಂಥದ್ದು, ಬಂಜೆ ಅಲ್ಲ, ಆದರೆ ಸಂತಾನ ಕಡಿಮೆ ಇರುತ್ತೆ. ಇನ್ನು ಬಕಿ ಅನ್ನುವಂಥ ಪ್ರಕಾರವನ್ನು ನೋಡಿದ್ರೆ ಇಂತಹ ಸ್ತ್ರೀಯರ ವಿಚಾರದಲ್ಲಿ ಇವರ ಒಂದು ಋತುಚಕ್ರ ಏನಿದೆ, ಇಲ್ಲಿ ರಜೋ ದರ್ಶನವಾದಂತಹ ನಂತರ 8-10 ದಿನಗಳವರೆಗೂ ಕೂಡ ಆ ಸ್ರಾವ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇಂತಹ ಸ್ತ್ರೀಯರ ಜನ್ಮ ಕುಂಡಲಿಯಲ್ಲಿ ಶುಕ್ರ ಮತ್ತೆ ಮಂಗಳ ಇವರ ಯುತಿ ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಇಲ್ಲ ಮೀನ ರಾಶಿಯಲ್ಲಿದ್ರೆ, ಶನಿ ಅಶುಭ ದೃಷ್ಟಿಯಿಂದ ನೋಡ್ತಾ ಇದ್ರೆ, ಹಾಗೆ ಗುರು ಮತ್ತೆ ಪಂಚಮ ಸ್ಥಾನದ ಅಧಿಪತಿ ಏನಿದೆ ಅವರೇನಾದ್ರೂ ಅಗ್ನಿ ರಾಶಿಯಲ್ಲೇನಾದ್ರೂ ಇದ್ರೆ ಇಂತಹ ಸ್ತ್ರೀಯರು ನಿಜವಾಗಿಯೂ ವಂಧ್ಯರಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಸಂತಾನ ಲಭ್ಯವಾಗಲ್ಲ ಅನ್ನುವಂಥ ವಿಚಾರ ಇದೆ. ಇನ್ನು ಕಮಲಿನಿ ಅನ್ನುವಂಥ ಪ್ರಕಾರದಲ್ಲಿರುವಂತಹ ಸ್ತ್ರೀಯರು ಬಹಳ ಬೇಗ ರಜಸ್ವಲಿ ಆಗ್ಬಿಡ್ತಾರೆ. ಅಂದ್ರೆ ಅವಧಿಗಿಂತ ಮೊದಲೇ ಅವರ ಋತುಚಕ್ರ ಆರಂಭ ಆಗ್ಬಿಡತ್ತೆ. ಇಂತಹ ಸ್ತ್ರೀಯರ ಸಪ್ತಮ ಸ್ಥಾನದಲ್ಲಿ ಕರ್ಕಾಟಕ, ವೃಶ್ಚಿಕ ಇಲ್ಲ ಮೀನ ರಾಶಿಗಳಿದ್ರೆ, ಅಲ್ಲಿಯೇ ಚಂದ್ರ ಮತ್ತೆ ಶುಕ್ರ ಇವರಲ್ಲಿ ಒಬ್ಬರಿದ್ದು ಇನ್ನೊಬ್ಬರನ್ನ ಈ ಶನಿ ಬುಧನೊಂದಿಗೆ ಯುಕ್ತರಾಗಿದ್ರೆ ಅಂತಹ ಸಂದರ್ಭದಲ್ಲಿ ಈ ಕಮಲಿನಿ ಅನ್ನುವಂತಹ ದೋಷ ಉಂಟಾಗುತ್ತೆ. ಹಾಗಾಗಿ ಇಂತಹ ದೋಷವನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಆದರೆ ಪರಿಹಾರವನ್ನ ನಂಬಿಕೆಯಿಂದ ಮಾಡ್ಕೊಳ್ಬೇಕಾಗತ್ತೆ. ಇನ್ನು 8ನೇದು ವ್ಯಕ್ತಿನಿ ಅನ್ನುವಂಥದ್ದು. ಇಲ್ಲಿ ಪತಿಯ ವೀರ್ಯ ದೋಷದಿಂದ ಉಂಟಾಗುವಂತಹ ಬಂಜೆತನ ಇದು. ಹಾಗಾಗಿ ಈ ಸ್ತ್ರೀಯರಿಗೆ ವಂಧ್ಯತ್ವ ಬರುವಂಥದ್ದು ಈ ಕಾರಣಕ್ಕಾಗಿ. ಇದು ಇತ್ತೀಚೆಗೆ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಇನ್ನೊಂದು ವಿಚಾರ ಕೂಡ. ಹಾಗಾಗಿ ವೈದ್ಯರು ನೋಡುವಂತಹ ಒಂದು ದೃಷ್ಟಿ ಈ ಒಂದು ಪ್ರಕಾರದಲ್ಲಿ ಇರುತ್ತೆ. ಹಾಗಾಗಿನೇ ಇಂತಹ ಸ್ತ್ರೀಯರ ಜನ್ಮ ಕುಂಡಲಿಯಲ್ಲಿ ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮಕರ ಮತ್ತೆ ಮೀನ ಈ ರಾಶಿಗಳಲ್ಲಿ ಶುಕ್ರ ಮತ್ತೆ ಮಂಗಳರ ಯುತಿ ಏನಾದ್ರೂ ಇದ್ರೆ, ಶನಿ ಅಥವಾ ರಾಹುಗಳ ದೃಷ್ಟಿ ಏನಾದ್ರೂ ಪರಸ್ಪರ ಕೂಡಿದ್ರೆ ಇಂತಹ ಒಂದು ದೋಷಗಳು ಉಂಟಾಗುತ್ತೆ. ಆದರೆ ಯೋಗ್ಯವಾದ ಉಪಾಯಗಳಿಂದ ಇದನ್ನ ಪರಿಹಾರ ಮಾಡ್ಕೊಳ್ಬಹುದು, ಈ ದೋಷವನ್ನ ನಿವಾರಣೆ ಮಾಡ್ಕೊಳ್ಬಹುದು. ಆದರೆ ನಿಖರವಾಗಿ ನಿಮ್ಮ ಜನ್ಮ ಕುಂಡಲಿ ಇರಬೇಕು. ಅದನ್ನ ಪರಿಶೀಲನೆ ಮಾಡಿದಾಗ
ಯಾವ ರೀತಿಯ ದೋಷಗಳಿರುತ್ತೆ, ಯಾಕಾಗಿ ಸ್ತ್ರೀಗೆ ಬಂಜೆತನ ಬರುತ್ತೆ, ಸಂತಾನಗಳಾಗಲ್ಲ ಅನ್ನೋಂಥ ವಿಚಾರಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಹುಟ್ಟಿದ ಸಮಯವಾಗ್ಲಿ, ವಿವಾಹ ಆದಂತಹ ಸಮಯವಾಗ್ಲಿ, ಅಥವಾ ಋತುಮತಿ ಆಗುವಂತಹ ಸಮಯವಾಗ್ಲಿ ಬಹಳ ಮುಖ್ಯವಾಗುತ್ತೆ. ಈ ಎಲ್ಲ ಅಂಶಗಳನ್ನ ನಾವು ಗಮನಿಸಬೇಕು. ದೋಷಗಳು ಏನಿದೆ ಅನ್ನುವಂಥದ್ದನ್ನ ಮೊದಲು ತಿಳ್ಕೊಳ್ಬೇಕು. ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡಬೇಕು. ಹಾಗಾಗಿನೇ ಈ ಪ್ರತಿಯೊಂದು ವಿಚಾರಗಳನ್ನ ಬಹಳ ತಾಳ್ಮೆಯಿಂದ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥವರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ತುಂಬಾ ಸೂಕ್ತ. ಹಾಗಾಗಿ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಪರಿಹಾರ ಇದ್ದೇ ಇರುತ್ತೆ, ಆದ್ರೆ ಅದನ್ನ ಹುಡುಕ್ಬೇಕು, ಕಂಡು ಹಿಡಿಬೇಕು. ಇದು ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಕೆಲಸ. ಹಾಗಾಗಿನೇ ಇಂತಹ ದೋಷಗಳು ಬಂದಾಗ ಅದನ್ನ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗತ್ತೆ. ಇನ್ನು ಈ ಸ್ತ್ರೀಯರ ಬಂಜೆತನದ ವಿಚಾರ ಆಯಿತು, ಅಂದ್ರೆ ಸಂತಾನ ಯಾಕೆ ಆಗಲ್ಲ ಅನ್ನುವಂಥ ವಿಚಾರಗಳನ್ನ ತಿಳ್ಕೊಂಡ್ವಿ. ಇನ್ನು ಪುರುಷರಿಗೆ ಬರುವಂತಹ ಅನಪತ್ಯ ದೋಷ ಇದೆಯಲ್ಲ, ಇದು ಯಾವ ಪ್ರಕಾರದಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಮುಂದೆ ತಿಳ್ಕೊಳ್ಳೋಣ. ಹಾಗಾಗಿನೇ ಯಾವ ದೋಷದಿಂದ ಈ ಒಂದು ಸಂತಾನಹೀನತೆ ಉಂಟಾಗತ್ತೆ ಅನ್ನುವಂಥ ವಿಚಾರಗಳನ್ನ ತಿಳ್ಕೊಂಡ್ರಿ. ಅದಕ್ಕೆ ಬೇಕಾಗಿರುವಂತಹ ಪರಿಹಾರಗಳೇನು, ಯಾವ ಕಾರಣದಿಂದ ಅದು ಉದ್ಭವ ಆಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಈ ಜ್ಯೋತಿಷ್ಯ ಶಾಸ್ತ್ರ, ಅದರಲ್ಲೂ ಈ ಮೆಡಿಕಲ್ ಅಸ್ಟ್ರಾಲಜಿ ಅನ್ನುವಂಥದ್ದು ಇತ್ತೀಚೆಗೆ ತುಂಬಾ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇರುವಂತಹ ಒಂದು ಜ್ಯೋತಿಷ್ಯದ ಅಂಗ. ಇದನ್ನ ನೀವು ಅಧ್ಯಯನ ಮಾಡಿ, ಇದರ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ತಿಳ್ಕೊಳ್ತಾ ಇರಿ. ಜ್ಞಾನ ವೃದ್ಧಿಯಾಗತ್ತೆ. ಜೊತೆಗೆ ಇಂತಹ ದೋಷಗಳು ಇರುವಂತಹ ಸ್ತ್ರೀಯರನ್ನಾಗ್ಲಿ ಪುರುಷರನ್ನಾಗ್ಲಿ ನೋಡಿದಾಗ ಅವರಿಗೆ ನೀವು ಕೂಡ ಮಾರ್ಗದರ್ಶನ ಮಾಡಬಹುದು. ಇಲ್ಲಿ ಗುರುಸ್ಥಾನದಲ್ಲಿ ನಿಂತು ಅವರ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೂ ಸಾಧ್ಯ ಇದೆ. ಹಾಗಾಗಿನೇ ಈ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಆಗುವಂತಹ ಪ್ರಯತ್ನಗಳು ಯಶಸ್ವಿಯಾಗಲಿ. ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರು ಇಂತಹ ದೋಷಗಳನ್ನ ನಿವಾರಣೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುವಂಥ ಸಾಧ್ಯತೆ ಇದೆ. ಮನಸ್ಸಿಗೆ ಈ ದಿನ ಅಷ್ಟೊಂದು ಆಸಕ್ತಿ ಅನ್ನುವಂಥದ್ದು ಇರಲ್ಲ. ದೇಹ ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಸೋಮಾರಿತನ ಇರ್ಬೋದು, ಅಥವಾ ಕೆಲಸಗಳನ್ನು ಮುಂದಕ್ಕೆ ಹಾಕುವಂಥ ಪ್ರವೃತ್ತಿ ಇರ್ಬೋದು. ಇದರಿಂದ ಕೆಲವೊಂದು ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ವಿಚಾರದಲ್ಲಿ ವಂಚಿತರಾಗುವಂಥ ಸಾಧ್ಯತೆಗಳನ್ನು ಈ ದಿನ ನೀವು ಅನುಭವಿಸ್ಬೋದು. ಹಾಗೆ ಈ ದಿನ ಹೊಸಬರ ಪರಿಚಯ ಆಗತ್ತೆ. ಹೊಸ ವಿಚಾರಗಳು ನಿಮ್ಮ ಮನಸ್ಸಿಗೆ ಬರುತ್ತೆ. ಒಂದು ಚರ್ಚೆ, ಒಂದು ಅಭಿಪ್ರಾಯ ಅಥವಾ ವಿಚಾರ ಮಂಥನ, ಇಂಥದ್ರಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯಿಂದ ಇದ್ದಂಥವ್ರಿಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಒಂದು ಕೆಲಸ ಮಾಡಬೇಕು ಅಂದಾಗ ಈ ದಿನ ತುಂಬ ಕಷ್ಟಪಡಬೇಕಾಗತ್ತೆ, ತುಂಬ ಎಫರ್ಟ್ ಅನ್ನುವಂಥದ್ದು ಹಾಕಬೇಕು. ಹಾಗಾಗಿನೇ ಯಾವುದೂ ಕೂಡ ಸುಲಭದಲ್ಲಿ ನಿಮಗೆ ಈ ದಿನ ಸಿಕ್ಕಲ್ಲ. ಪ್ರಯಾಸದಿಂದಲೇ ಅದನ್ನು ನೀವು ದಕ್ಕಿಸ್ಕೊಳ್ಬೇಕಾಗತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿಗಳು ಅಷ್ಟೊಂದು ನಿಮಗೆ ಉತ್ತಮವಾಗಿಲ್ಲ, ಅಸ್ತವ್ಯಸ್ತವಾಗಿ ಇರುವಂಥದ್ದು. ಹಾಗಾಗಿನೇ ಈ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಮಿಟ್ಮೆಂಟ್ಗೆ ಹೋಗಬೇಡಿ. ಇನ್ನು ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ, ನಿಮ್ಮ ಸಂಗಾತಿಯ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ಅಸಮರ್ಪಕವಾಗಿರುತ್ತೆ. ಆತುರದ ನಿರ್ಧಾರಗಳು ಪ್ರಾಕ್ಟಿಕಲ್ ಆಗಿರಲ್ಲ. ಇದರಿಂದ ದೋಷಾರೋಪಣೆಗಳು ಬರುವಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಹಠಾತ್ತಾಗಿ ಪ್ರಯಾಣ ಮಾಡಬೇಕು, ಎಲ್ಲ ಒಂದು ಕಡೆ ಇದ್ದಕ್ಕಿದ್ದಾಗೆ ಖರ್ಚಿನ ಬಾಪ್ತಿಗೆ ಬದ್ಧರಾಗಬೇಕು ಅನ್ನೋಂಥ ವಿಚಾರಗಳು ಕೂಡ ಬರ್ತಾ ಇರುತ್ತೆ. ಇದು ನಿಮ್ಮ ಕೈಲಿಲ್ಲ, ಆದರೂ ಕೂಡ ಅದು ಘಟಿಸತ್ತೆ. ಅದನ್ನು ಬಹಳ ಸೂಕ್ಷ್ಮವಾಗಿ ನೀವು ನಿವಾರಣೆ ಮಾಡಿಕೊಳ್ಳಿ, ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಳಿ, ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ನಿಮ್ಮ ಗುರುಗಳ ದರ್ಶನ ಮಾಡಿ ಗುರು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಯಾಕೋ ಏನೋ ಕೆಲಸದಲ್ಲಿ ಆಸಕ್ತಿ ಅನ್ನುವಂಥದ್ದು ಕಡಿಮೆ. ಹಾಗೆ ಕೆಲಸಗಳನ್ನು ಮಾಡಬೇಕಲ್ಲ, ಇದರ ಒಂದು ಹೊಣೆಗಾರಿಕೆ, ಇದರಿಂದ ಬರುವಂಥ ಒತ್ತಡಗಳು ಈ ದಿನ ನಿಮ್ಮನ್ನು ಸ್ವಲ್ಪ ಘಾಸಿಗೊಳಿಸುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳ ಜೊತೆಯಲ್ಲಿ ಇಂತಹ ಕೆಲಸಗಳ ಒತ್ತಡವೂ ಕೂಡ ಸೇರಿಕೊಂಡಾಗ ಬದುಕು ಸ್ವಲ್ಪ ಹೆವಿ ಅನಿಸುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಕೈಗೊಂಡಂಥ ವ್ಯವಹಾರಗಳಲ್ಲಿ ಗೊಂದಲಗಳು ಉಂಟಾಗುವಂಥದ್ದು,
ಪ್ರಾರಂಭದಲ್ಲಿ ಗೊತ್ತಾಗಲ್ಲ, ಆದರೆ ಕೆಲಸ ಆರಂಭ ಆದ ನಂತರದಲ್ಲಿ ಮಧ್ಯಂತರದಲ್ಲಿ ಇಂಥ ಅನುಭವಗಳು ಉಂಟಾಗತ್ತೆ. ಹಾಗಾಗಿ ಹಿಂದೆ ಹೋಗಾಗಿಲ್ಲ, ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೆಲವು ಕೆಲಸಗಳಲ್ಲಿ ಈ ದಿನ ನೀವು ಇರಬೇಕಾಗತ್ತೆ. ಹಾಗಾಗಿನೇ ಪ್ರಾರಂಭದಲ್ಲೇ ಅದರ ಸಾಧಕ ಬಾಧಕಗಳನ್ನು ನೋಡಬೇಕು, ಅದನ್ನು ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಆದರೆ ಅಷ್ಟೊಂದು ತಾಳ್ಮೆ ಇಲ್ಲ. ಇನ್ನು ಜೊತೆಗೆ ಈ ದಿನದ ನಿಮ್ಮ ಪ್ರಯಾಣ ಆಗಲಿ, ನಿಮ್ಮ ಆಹಾರ ವಿಹಾರಾದಿಗಳಾಗಲಿ, ಇದರಿಂದ ಸ್ವಲ್ಪ ವ್ಯತ್ಯಯಗಳು ಕೂಡ ಉಂಟಾಗುವಂಥದ್ದಿದೆ. ಇದು ಈ ದಿನ ನಿಮ್ಮ ಆರೋಗ್ಯದ ಮೇಲೆ ಹಾಗೆ ಮಾನಸಿಕ ಸ್ಥಿತಿಯ ಮೇಲೆ ಬಹಳ ಮುಖ್ಯವಾಗಿ ನಿಮಗೆ ಒಂದು ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ಒಂದು ಮಾತುಕತೆ ನಡೆಯುವಂಥದ್ದು, ಯಾವುದೋ ಒಂದು ವಿಚಾರದ ಬಗ್ಗೆ ಬಹಳ ಸೀರಿಯಸ್ ಆಗಿ ಚರ್ಚೆಗಳು ನಡೆಯುವಂಥ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂಥದ್ದಿದೆ. ಈಗ ನಿಮಗೆ ಸ್ವಲ್ಪ ಹಿನ್ನಡೆ, ಏಕೆ ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಅನ್ನುವಂಥದ್ದು ಇಲ್ಲ. ಇದು ಪ್ರಾಕ್ಟಿಕಲ್ ಆಗಿರಲ್ಲ, ಹಾಗೆ ಬಹಳ ಆತುರವಾಗಿ ಏಕಮುಖವಾಗಿ ತೆಗೆದುಕೊಂಡಂಥ ನಿರ್ಧಾರವಾಗಿ ಕಾಣಿಸುತ್ತೆ. ಹಾಗಾಗಿನೇ ಬಹು ಸಮ್ಮತದ ಒಂದು ನಿರ್ಧಾರವನ್ನು ಹೇಳಬೇಕು, 4 ಜನರಿಗೆ ಇಷ್ಟ ಆಗಬೇಕು, ಎಲ್ಲರಿಗೂ ಅದರಲ್ಲಿ ಅನುಕೂಲತೆ ಕಾಣಿಸ್ಬೇಕು ಅಂಥ ವಿಚಾರಗಳ ಬಗ್ಗೆ ಇದನ್ನು ಸ್ವಲ್ಪ ಗಮನ ಕೊಡಿ. ಹಾಗೆ ಈ ಸಮಯದ ಪ್ರಜ್ಞೆ, ಈ ಟೈಮ್ ಸೆನ್ಸ್ ಅನ್ನುವಂಥದ್ದು ಬಹಳ ಮುಖ್ಯ. ಏಕೆಂದರೆ ಈ ಟೈಮೇ ನಿಮಗೆ ಇದನ್ನು ಕೈ ಕೊಡುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ನಿಮಗೆ ಇಷ್ಟವಾದಂಥ ಗುರುಗಳ ಸೇವೆ ಮಾಡಿ, ಗುರು ದರ್ಶನ ಮಾಡಿ, ಗುರುಗಳ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬಹು ನಿರೀಕ್ಷಿತ ದಿನ. ಅದರಲ್ಲೂ ಕೆಲವೊಂದು ಕ್ಲಿಷ್ಟಕರವಾದಂಥ ಸಮಯದಲ್ಲಿ ನೀವು ಹೇಳುವಂಥ ಒಂದು ಸಲಹೆ ಅಥವಾ ನೀವು ಅನುಸರಣೆ ಮಾಡುವಂಥ ಒಂದು ಮಾರ್ಗ ತುಂಬ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. ಹಾಗಾಗಿನೇ ತಾಳ್ಮೆಯಿಂದ ನೀವು ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯಗಳು ಬಹಳ ಅದ್ಭುತವಾಗಿರುತ್ತೆ. ಅದರಲ್ಲೂ ಶಾಶ್ವತವಾದಂಥ ಒಂದು ಅನುಕೂಲತೆಗಳನ್ನು ಕಲ್ಪಿಸುತ್ತೆ. ಈ ದಿನ ಅಂಥ ಒಂದು ನಿರ್ಧಾರಕ್ಕೆ ಒಳಗಾಗುವಂಥದ್ದು, ಅಂಥ ಬದ್ಧತೆಗೆ ಈ ದಿನ ಒಳಗಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿನೇ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿರೀಕ್ಷೆಯಂತೆ ನಡೆಯುತ್ತೆ. ಇನ್ನು ಬಂಧು ಮಿತ್ರರ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಸೌಹಾರ್ದತೆಯನ್ನು ಮೇಂಟೈನ್ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಒಂದು ರಿಲೇಷನ್ಶಿಪ್ಪಲ್ಲಿ ಬರುವಂಥ ಈ ಭಿನ್ನ ಅಭಿಪ್ರಾಯಗಳೇನಿದೆ ಅದನ್ನು ಶಮನ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ನೀವು ನಿಮ್ಮ ಗೆಳೆತನಕ್ಕೆ, ನಿಮ್ಮ ರಿಲೇಷನ್ಶಿಪ್ಗೆ ತುಂಬ ಮೌಲ್ಯವನ್ನು ಕೊಡುವಂಥವ್ರು, ಅದಕ್ಕೆ ಒಂದು ಬೆಲೆಯನ್ನು ಕೊಡ್ತೀರಿ. ಹಾಗಾಗಿನೇ ನಿಮ್ಮ ಸ್ನೇಹಿತರ ಕಷ್ಟ ಸುಖಗಳಲ್ಲಿ ಈ ದಿನ ಭಾಗಿಗಳಾಗುವಂಥದ್ದು. ಹಾಗೆ ಅವರ ಒಂದು ವಾತಾವರಣ, ಅವರ ಸನ್ನಿವೇಶವನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ತೀರಿ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಮೇಲಧಿಕಾರಿಗಳ ಬೆಂಬಲ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಅದರಲ್ಲೂ ಟೈಮ್ಲಿ ಸಜೆಷನ್ ಅನ್ನುವಂಥದ್ದು ನಿಮ್ಮನ್ನು ಕೆಲವೊಂದು ಕಷ್ಟಗಳಿಂದ ಪಾರು ಮಾಡುತ್ತೆ ಈ ದಿನದಲ್ಲಿ. ಹಾಗೆ ಬಹಳ ದಿನಗಳಿಂದ ಬರದೇ ಇರುವಂತಹ ಫಲಿತಾಂಶ ಸಿಕ್ಕತ್ತೆ. ಎಲ್ಲ ಒಂದು ಕಡೆ ಸರ್ಕಾರಿ ಕಚೇರಿಗಳಿಂದ ಇರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆಗಳಿಂದ ಇರ್ಬೋದು, ನಿಮಗೆ ಬರಬೇಕಾದಂತಹ ನೆರವಿನ ಬಾಪ್ತೇನಿದೆ ಅದು ಈ ದಿನ ಪ್ರತ್ಯಕ್ಷವಾಗಿಬಿಡತ್ತೆ. ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಿದರೆ ಯಾವತ್ತೋ ಒಂದು ದಿನ ನಮ್ಮ ತಲೆ ಕಾಯತ್ತೆ ಅಂತ ಹಿರಿಯರು ಹೇಳುವಂಥ ಮಾತು ಈ ದಿನ ನಿಮಗೆ ಸತ್ಯವಾಗಿ ಪರಿಣಮಿಸುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗುರುಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುವಂಥ ದಿನ. ಜೊತೆಗೆ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸನ್ನಿವೇಶಗಳು ನಿಮ್ಮ ಪರವಾಗಿರುತ್ತೆ. ಹಾಗಾಗಿ ಬೇಕಾದಂಥವರ ಸಹಾಯ ಸಿಕ್ಕತ್ತೆ. ನಿಮ್ಮ ಆಲೋಚನೆಯಂತೆ ಕೆಲಸಗಳ ಸ್ಪೀಡ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಈ ದಿನ ಪ್ರಯಾಣ ನಿಮಗೆ ಶುಭ ಲಾಭವನ್ನು ಕೂಡ ತರುವಂಥದ್ದು. ವ್ಯಾಪಾರಸ್ಥರು, ಉದ್ಯೋಗಸ್ಥರು ಅಥವಾ ವಿದ್ಯಾರ್ಥಿಗಳು ಈ ದಿನ ನೀವು ಮಾಡುವಂಥ ಒಂದು ಪ್ರಯಾಣ ಪ್ರವಾಸ ಏನಿದೆ ಅದು ತುಂಬ ಅನುಕೂಲತೆಗಳನ್ನು ತರುವಂಥದ್ದು. ತುಂಬ ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ, ನಿಮ್ಮ ಉದ್ದೇಶಗಳು ಈಡೇರುವಂಥದ್ದು. ಹಾಗೆ ನಿಮ್ಮ ಬಯಕೆಗಳನ್ನು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಈ ದಿನ ಒದಗಿ ಬರುವಂಥದ್ದು ಕೂಡ ಇದೆ. ಹಾಗೆ
ಈ ದಿನ ಮನೆಯಲ್ಲಿ ಇರುವಂಥ ಹಿರಿಯರಿಂದ ಒಂದು ಸಲಹೆ ಅಥವಾ ಒಂದು ಮಾರ್ಗದರ್ಶನ ಇರ್ಬೋದು, ಇಲ್ಲ ಅವರಿಂದ ಒಂದು ಹಣಕಾಸಿನ ನೆರವು ಕೂಡ ಉಂಟಾಗುವಂಥದ್ದಿದೆ. ಒಟ್ಟಾರೆ ನಿಮ್ಮ ಯೋಜನೆಗಳಿಗೆ ಸಂಪೂರ್ಣವಾದಂಥ ಬೆಂಬಲ ನಿಮಗೆ ವ್ಯಕ್ತವಾಗುತ್ತೆ. ಹಾಗೆ ಈ ದಿನ ಹಿತಶತ್ರುಗಳನ್ನು ಹೇಗೆ ನೀವು ದೂರ ಇಡಬೇಕು, ಅವರನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನುವಂಥ ಒಂದು ಕಲೆಗಾರಿಕೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಮಾತು ನಯ ವಿನಯವಾಗಿರುತ್ತೆ. ಆದರೆ ಈ ಒಳಗಿನ ಒಂದು ಅಜೆಂಡಾ ಏನಿದೆ ಅದು ಈ ಹಿತಶತ್ರುಗಳನ್ನು ದೂರ ಇಡುವಂಥ ಪ್ರಯತ್ನದಲ್ಲೂ ಕೂಡ ಇರುತ್ತೆ. ಹಾಗಾಗಿ ತೆರೆ ಮರೆಯಲ್ಲಿ ಕಸರತ್ತುಗಳು ಈ ದಿನ ಆಗುವಂಥದ್ದು ಕೂಡ ಇದೆ. ಇನ್ನು ಸ್ತ್ರೀಯರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಹಾಗೆ ಒತ್ತಡಗಳಿದ್ದರೂ ಕೂಡ ಅದನ್ನು ನಗುನಗ್ತಾ ನಿಭಾಯಿಸ್ತೀರಿ. ಬಹಳ ವಿಶೇಷವಾದಂಥ ಪ್ರಯತ್ನ. ಒಳ್ಳೆಯದಾಗಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಇರುತ್ತೆ, ಆದರೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆಲೋಚನೆಗಳನ್ನು, ನಿಮ್ಮ ಯೋಜನೆಗಳನ್ನು ಬದಲಾಯಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಕುಟುಂಬದಲ್ಲೂ ಕೂಡ ನೀವು ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡ್ರೆ ಅದಕ್ಕೆ ವಿಘ್ನಗಳು, ಅದಕ್ಕೆ ಮಾಡಿಫಿಕೇಷನ್ಸ್ ಬರುತ್ತೆ, ಅದಕ್ಕೆ ಒಂದು ಉಚಿತ ಸಲಹೆ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ಈ ದಿನ ನಿಮ್ಮ ಯೋಜನೆಯಂತೆ ಕೆಲಸಗಳಾಗಲ್ಲ, ಬೇರೆಯವರ ಒತ್ತಾಯದಿಂದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಇದು ಕೆಲವೊಮ್ಮೆ ಸ್ತ್ರೀಯರಿಗೆ ವಿಶೇಷವಾಗಿ ದಾಕ್ಷಿಣ್ಯಕ್ಕೆ ಒಳಗಾಗುವಂಥದ್ದು ಅಂತ ಹೇಳ್ತಾರೆ. ಅಂಥ ಸನ್ನಿವೇಶಗಳು ಬಹಳ ಬೇಗ ಈ ದಿನ ಒದಗಿ ಬರುತ್ತೆ. ಹಾಗಾಗಿ ನಿಮ್ಮ ತನವನ್ನು ಉಳಿಸ್ಕೊಳ್ಳುವಂಥದ್ದೇ ನಿಮಗೆ ದೊಡ್ಡ ಚಾಲೆಂಜ್ ಆಗಿ ಪರಿಣಮಿಸುತ್ತೆ ಈ ದಿನದಲ್ಲಿ. ಇನ್ನು ನಿಮ್ಮ ವ್ಯವಹಾರಗಳು ಅಷ್ಟೊಂದು ಸುಗಮವಾಗಿ ಸಾಗಲ್ಲ. ಎಲ್ಲೋ ಒಂದು ಕಡೆ ತೊಂದರೆ ಇದೆ, ಕಿರಿಕಿರಿ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗೆ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ಎಡವಟ್ಟುಗಳಿಂದ ಈ ದಿನದ ಹಣಕಾಸಿನ ನಿರ್ವಹಣೆ ನಿಮ್ಮ ಕೈ ತಪ್ಪತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಹಾಗಾಗಿನೇ ಈ ಅನ್ನೆಸೆಸರಿ ಕಮಿಟ್ಮೆಂಟ್ಸ್ಗೆ ಈ ದಿನ ಹೋಗಬೇಡಿ. ಯಾವುದೇ ಒಂದು ಖರೀದಿ ಪ್ರಕ್ರಿಯೆಯಲ್ಲೂ ಕೂಡ ಭಾಳ ಹುಷಾರಾಗಿರಿ, ಜಾಗೃತರಾಗಿರಿ. ಇಲ್ಲಿ ನಿಮಗೆ ಮೋಸ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಹಠಾತ್ತಾಗಿ ಮಾಡುವಂತಹ ಕೆಲವು ಕೆಲಸ ಕಾರ್ಯಗಳು, ಆತುರವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗೆ ಈ ದಿನದ ಪ್ರಯಾಣ ಏನಿದೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಸ್ವಲ್ಪ ಜಾಗ್ರತೆ. ನಿಮ್ಮ ವಾಹನದ ಬಗ್ಗೆ ಈ ದಿನ ಅದರ ಸ್ಥಿತಿ ಸುಸ್ಥಿತಿ ಇದರ ಬಗ್ಗೆ ಗಮನ ಕೊಡಬೇಕು. ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಈ ಎರಡನ್ನು ಕೂಡ ನೀವು ಬಹಳ ಪ್ರಿಯಾರಿಟಿಯಲ್ಲಿ ನೋಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಮ್ಮೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಇರುವಂತಹ ಸಂದರ್ಭ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂತಹ ಸಂದರ್ಭ ನಿಮ್ಮ ಮನಸ್ಸಿಗೆ ಸ್ವಲ್ಪ ಘಾಸಿಯಾಗುವಂಥದ್ದು ಇದೆ. ಎಲ್ಲ ಒಂದು ಕಡೆ ಹೊಸ ಹೊಸ ಅವಕಾಶಗಳು ಬರುತ್ತೆ, ಆದರೆ ಅದನ್ನು ಸರಿಯಾದ ಕ್ರಮದಲ್ಲಿ ಬಳಸ್ಕೊಳ್ಳಲ್ಲ. ಹಾಗೆ ಕೆಲವೊಮ್ಮೆ ತುಂಬ ನಿರ್ಲಕ್ಷ್ಯ ಅಥವಾ ಅಸಡ್ಡೆ ಅನ್ನುವಂಥ ಸ್ವಭಾವ ಈ ದಿನ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿನೇ ಪ್ರತಿಷ್ಠಿತ ಜನರ ಜೊತೆ ಬೆರೆಯುವಂಥ ಅವಕಾಶದಿಂದ ವಂಚಿತರಾಗ್ತೀರಿ. ಹಾಗಾಗಿ ಕೆಲವೊಮ್ಮೆ ನಿಮಗೆ ನಷ್ಟಗಳು ಕೂಡ ಉಂಟಾಗುತ್ತೆ ಈ ದಿನದಲ್ಲಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನ ಕುಟುಂಬ ಸದಸ್ಯರೊಂದಿಗೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಆಗುವಂಥದ್ದಿದೆ. ಕೆಲವೊಮ್ಮೆ ಏಕಮುಖವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದಿದೆ. ಇದು ಕುಟುಂಬಕ್ಕೆ ಸರ್ವಕಾಲಿಕವಾಗಿ ಅನುಕೂಲ ಆಗುವಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಲ್ಲ. ಜೊತೆಗೆ ಒಂದು ವ್ಯರ್ಥವಾದಂಥ ಪ್ರಯಾಣವನ್ನು ಮಾಡ್ತೀರಿ. ಈ ದಿನ ನಿಮಗೆ ಸ್ವಾರ್ಥವಾದಂಥ ಬದುಕು ಬಹಳ ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ಳುತ್ತೆ. ನಿಮಗಾಗಿ ಸೌಕರ್ಯಗಳನ್ನು ಮಾಡ್ಕೊಳ್ತೀರಿ. ನೀವು ಚೆನ್ನಾಗಿರಬೇಕು ಅನ್ನುವಂಥ ಒಂದು ಸ್ವಾರ್ಥತೆ ಎಲ್ಲೋ ಒಂದು ಕಡೆ ನಿಮ್ಮ ಕುಟುಂಬಸ್ಥರಿಗೆ ಗೊತ್ತಾಗುತ್ತೆ. ನಿಮ್ಮ ಸಂಗಾತಿಗೆ ಈ ವಿಚಾರ ತಿಳಿದುಬಿಡುತ್ತೆ ಈ ದಿನದಲ್ಲಿ. ಹಾಗಾಗಿ ನೀವು ರಹಸ್ಯವಾಗಿ ಇಟ್ಕೊಂಡಂಥ ಅಜೆಂಡಾ ಏನಿದೆ ಅದು ಬಯಲಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ಸಾದಾ ಸೀದವಾಗಿರುವಂಥ ಒಂದು ಜೀವನ ಕ್ರಮವನ್ನು ಅನುಸರಣೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ದುರ್ಗಾ ಸ್ತುತಿಯನ್ನು ಮಾಡಿ. ಈ ದಿನ ಅಮ್ಮನವರ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ.
ತುಲಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ನೀವು ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ಪೂರ್ಣ ಆಗುತ್ತೆ. ಜೊತೆಗೆ ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶವನ್ನು ಕೂಡ ಕೊಡುತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಎಫರ್ಟ್ ಇರುತ್ತೆ, ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಕಾರ್ಯಸಾಧನೆ ಇರುತ್ತೆ. ಇದು ಬಹಳ ಮೆಚ್ಚಬೇಕಾಗಿರುವಂಥ ಒಂದು ವಿಚಾರ. ಹಾಗೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಅವಕಾಶಗಳು ಸಿಕ್ಕುವಂಥ ಸಂದರ್ಭಗಳು ಕೂಡ ಇದೆ. ಹೊಸ ವಾಹನ ಯೋಗ ಇದೆ, ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಹೊಸ ಜೀವನ ನಿಮ್ಮದಾಗುವಂಥದ್ದು. ಹಾಗಾಗಿನೇ ನೆನ್ನೆಯವರೆಗೆ ಇದ್ದಂಥ ಜೀವನದಲ್ಲಿ ತೀವ್ರವಾದ ಬದಲಾವಣೆಗಳನ್ನು ನೋಡುವಂಥ ಸಂದರ್ಭ ಕೂಡ ಇದೆ. ಹಾಗೆ ಒಳ್ಳೆಯ ಸುದ್ದಿ ಈ ದಿನ ನಿಮ್ಮ ಸ್ನೇಹಿತರಿಂದ ಬಂಧುಗಳಿಂದ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ಹಳೆಯ ಸಾಲಗಳ ಬಗ್ಗೆ ಮಾಡುವಂಥ ಪ್ರಯತ್ನಗಳೇನಿದೆ ಅದು ಯಶಸ್ವಿಯಾಗಿ ನಿಮಗೆ ಸಾಲ ತೀರಿಸುವಂಥ ಒಂದು ಹೊಸ ಮಾರ್ಗೋಪಾಯ ಗೊತ್ತಾಗುತ್ತೆ. ಯಾರೋ ಒಬ್ಬರು ನಿಮಗೆ ಗುರುಸ್ಥಾನದಲ್ಲಿ ನಿಂತು ಒಳ್ಳೆಯ ಸಲಹೆಗಳನ್ನು ಕೊಡುವಂಥವರು ಮಾರ್ಗದರ್ಶಕರಾಗಿ ನಿಲ್ತಾರೆ. ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗೆ ಕೆಲವೊಂದು ಪ್ರಮುಖ ಸಮಯದಲ್ಲಿ ನಿಮ್ಮ ಬಂಧುಗಳ ಸಹಾಯ ನಿಮಗೆ ಸಿಕ್ಕುವಂಥದ್ದು ಇದೆ. ಇದು ನೀವು ಮಾಡಬೇಕಾಗಿರುವಂಥ ಕೆಲವು ಗುರುತರ ಕೆಲಸಗಳೇನಿದೆ ಅದರಲ್ಲಿ ಸಂಪೂರ್ಣವಾದಂಥ ತೃಪ್ತಿಯನ್ನು ತಂದುಕೊಡುತ್ತೆ. ಇನ್ನು ಉಳಿದಿರುವಂಥ ಕಾರ್ಯಗಳನ್ನು ಮಾಡುವಂಥ ಮನಸ್ಥಿತಿ ಕೂಡ ಇದೆ. ಹಾಗಾಗಿ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳಿಗೆ ಈ ದಿನ ಚಾಲನೆ ಕೊಡ್ತೀರಿ. ಅದು ನಿಧಾನ ಆದರೂ ಕೂಡ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ನಿಮ್ಮ ಯಾವುದೇ ಕೆಲಸಗಳನ್ನು ಆರಂಭ ಮಾಡೋ ಮೊದಲು ಈ ದಿನ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಅಸಮಾಧಾನ ಇರುವಂಥ ದಿನ. ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ಈ ದಿನ ಇದ್ದಕ್ಕಿದ್ದ ಹಾಗೆ ನಿಮಗೆ ತೊಂದರೆಗಳಾಗುವಂಥದ್ದು, ಎಲ್ಲೋ ಒಂದು ಕಡೆ ಈ ಆಲೋಚನೆಗೆ ಅಥವಾ ಜಿಗುಪ್ಸೆಗೆ ಕಾರಣವಾಗುವಂಥ ಸನ್ನಿವೇಶಗಳು ನಡೆಯುವಂಥದ್ದು ಕೂಡ ಇದೆ. ಇವೆಲ್ಲ ನಿಮ್ಮ ಕೈಲಿಲ್ಲ, ಬೇರೆಯವರ ಒಂದು ಪ್ರಭಾವದಿಂದ ಇಂಥ ಕೆಲಸಗಳಾಗ್ಬಿಡುತ್ತೆ, ಅವಘಡಗಳು ಉಂಟಾಗ್ಬಿಡುತ್ತೆ. ಹಾಗಾಗಿ ಈ ದಿನ 3ನೇ ವ್ಯಕ್ತಿ ನಿಮಗೆ ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ತಾನೆ. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ಎದುರಿಗೆ ಬರುವಂಥ ವ್ಯಕ್ತಿಯ ಸೈಕಾಲಜಿಯನ್ನು ಸ್ಟಡಿ ಮಾಡಬೇಕು. ಇದು ಬಹಳ ಮುಖ್ಯವಾಗಿ ಈ ದಿನ ಮಾಡಬೇಕಾಗಿರುವಂಥದ್ದು. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಸಂಬಂಧಪಟ್ಟವರ ಮೂಡ್ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ತೀರ್ಮಾನ ಮಾಡಬೇಕಾಗತ್ತೆ. ಹಾಗಾಗಿ ಬೇರೆಯವರ ಒಂದು ಮನಸ್ಥಿತಿಯನ್ನು ಅರಿತು ಕೆಲಸವನ್ನು ಮಾಡುವಂಥ ಸಂದರ್ಭಗಳು ಈ ದಿನ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಒಂದು ನಿಷ್ಕಾಳಜಿ ಏನಿದೆ ಇದು ಈ ದಿನ ನಿಮಗೆ ಒಂದು ರೀತಿಯ ಹೊಸ ಸನ್ನಿವೇಶದ ಪರಿಚಯವನ್ನು ಮಾಡಿಕೊಡುತ್ತೆ. ಹಾಗಾಗಿ ಈ ಆರೋಗ್ಯದ ಬಾಪ್ತನ್ನು ನೀವು ಅಸಡ್ಡೆಯಿಂದ ನೋಡಿದ್ರೆ ಯಾವ ರೀತಿಯ ಫಲಗಳಾಗತ್ತೆ ಅನ್ನುವಂಥದ್ದನ್ನು ನೀವು ಅನುಭವಿಸ್ತೀರಿ. ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡುವಂಥ ಸಂದರ್ಭಗಳು ಕೂಡ ಬರುತ್ತೆ. ಹಾಗಾಗಿ ಈ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಕುಟುಂಬಸ್ಥರ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಿ. ಇನ್ನು ವೃತ್ತಿಪರವಾದಂಥ ವ್ಯವಹಾರಗಳು, ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ. ಇದಕ್ಕೆ ನಿಮಗೆ ತುಂಬ ತಾಳ್ಮೆ ಬೇಕು. ಹಾಗೆ ಈ ಕೆಲಸಗಳಲ್ಲಿ ನೀವು ಅಳವಡಿಸ್ಕೊಂಡಿರುವಂಥ ಸ್ಟ್ರಾಟಜಿ ಏನಿದೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ಉತ್ತಮವಾದಂಥ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಮನಸ್ಸು ಬಿಚ್ಚಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಪರಿಹಾರ ಕಂಡುಹಿಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ಗುರುಗಳ ದರ್ಶನ ಮಾಡಿ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತೃಪ್ತಿಯ ದಿನ, ಸಂತೃಪ್ತಿಯ ದಿನ. ಅದರಲ್ಲೂ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಬರುವಂಥ ಫಲಿತಾಂಶಗಳು ನಿಮ್ಮ ಆತ್ಮಬಲವನ್ನು ವೃದ್ಧಿ ಮಾಡುವಂಥದ್ದು. ಹಾಗಾಗಿ ಆತ್ಮವಿಶ್ವಾಸ ಈ ದಿನ ವಿಪರೀತವಾಗಿ ಇರುತ್ತೆ. ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಒಂದು ಕಡೆಯಾದರೆ, ಇನ್ನೊಂದು ನಿಮ್ಮ ಜವಾಬ್ದಾರಿ, ನಿಮ್ಮ ಒಂದು ಕಮಿಟ್ಮೆಂಟನ್ನು ತೋರಿಸಲಿಕ್ಕೆ ನೀವು ಬಹಳ ಬೇಗ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಸಂಪೂರ್ಣವಾದಂಥ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತೆ. ಹಾಗೆ ಈ ದಿನ ವಿದ್ಯಾರ್ಥಿಗಳು ಯಾರ ಜೊತೆಯಲ್ಲಿರ್ತೀರಿ, ಯಾವ ರೀತಿಯ ಸ್ನೇಹಿತರನ್ನು ಆಯ್ಕೆ ಮಾಡ್ಕೊಳ್ತೀರಿ ಅನ್ನುವಂಥ ವಿಚಾರ ಏನಿದೆ ಇದು ನಿಮ್ಮ ಸ್ವಭಾವವನ್ನು ತಿಳಿಸುವಂಥದ್ದು. ಹಾಗಾಗಿ ನಿಮ್ಮ ಸ್ವಭಾವವನ್ನು ನೋಡಲಿಕ್ಕೆ ನಿಮಗೆ ಕನ್ನಡಿ ಬೇಡ. ಆ ಒಂದು ಸನ್ನಿವೇಶದಿಂದಲೇ ಅಂಥ ಪರಿಸ್ಥಿತಿಯನ್ನು ನೀವು ನಿರ್ಧರಿಸ್ಕೊಳ್ಬೋದು. ಇದನ್ನು ಸ್ವಲ್ಪ ತಂದೆ ತಾಯಿಯಂದರೂ ಗಮನಿಸಿ. ಈ ದೃಷ್ಟಿಕೋನದಿಂದ ನಿಮ್ಮ ಮಕ್ಕಳನ್ನು ನೋಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ.
ಇನ್ನು ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳಿದ್ದರೆ ಅಥವಾ ಮನೆ, ಜಮೀನು, ಸೈಟು ಇತ್ಯಾದಿಗಳಲ್ಲಿ ಯಾವುದೇ ಒಂದು ತಂಟೆ ತಕರಾರುಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಪ್ರಯತ್ನ ಅದು ಕೂಡ ನಿಮಗೆ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರದಲ್ಲಿ ಇದ್ದಂಥ ಸಮಸ್ಯಾತ್ಮಕವಾದಂಥ ಸನ್ನಿವೇಶಗಳು ನಿವಾರಣೆಯಾಗುತ್ತೆ. 4 ಜನರ ಜೊತೆ ಮಾತಾಡಿದ್ರೆ ಯಾರದ್ದೋ ಒಂದು ಒಳ್ಳೆಯ ಮಾರ್ಗದರ್ಶನ ಅಂಥ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರಯತ್ನಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ವಿಪರೀತವಾಗಿರುತ್ತೆ. ಹಾಗಾಗಿನೇ ಈ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು, ಜೊತೆಗೆ ಆ ಕೆಲಸಗಳು ಬಹಳ ಬೇಗ ಆಗಬೇಕು ಅನ್ನುವಂಥ ಆತುರದ ನಿರ್ಧಾರಗಳು ಕೂಡ ಈ ದಿನ ಇರುತ್ತೆ. ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಮಂದಗತಿಯ ಚಲನೆ ಇರುತ್ತೆ, ಸಕಾಲಕ್ಕೆ ಪೂರ್ಣ ಆಗಲ್ಲ. ಹಾಗಾಗಿನೇ ನಿಮ್ಮ ತಾಳ್ಮೆ ಈ ದಿನ ಪರೀಕ್ಷೆಗೆ ಒಳಪಡುತ್ತೆ. ಹಾಗೆ ಹಳೆಯ ಸ್ನೇಹಿತರು, ಹಿರಿಯ ಸ್ನೇಹಿತರು ನಿಮಗೆ ವಿಶೇಷವಾದಂಥ ಸಂದರ್ಭದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಮಾರ್ಗದರ್ಶಕರಾಗಿ ನಿಲ್ತಾರೆ. ಆದರೆ ಅವರ ಒಂದು ಸಹಾಯವನ್ನು ಅನುಮಾನದ ದೃಷ್ಟಿಯಿಂದ ನೋಡುವಂಥದ್ದು ಇದೆ. ಯಾರೂ ಕೂಡ ಒಂದು ಬೆನಿಫಿಟ್ ಇಲ್ಲ ಅಂದರೆ ಕೆಲಸ ಮಾಡಲ್ಲ, ಒಂದು ಅನುಕೂಲವನ್ನು ಒದಗಿಸ್ಕೊಡಲ್ಲ. ಹಾಗೆ ಈ ಅಜೆಂಡಾ ಏನಿದೆ ಅವರ ಹಿನ್ನೆಲೆಯಲ್ಲಿ, ಅವರ ಮನಸ್ಸಿನಲ್ಲಿ ಅಂತ ಹೇಳಿ ಅನುಮಾನದ ದೃಷ್ಟಿಯಿಂದ ನೋಡುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ. ಹಣ ಎಷ್ಟೇ ಖರ್ಚಾದರೂ ಮನಸ್ಸಿಗೆ ಸಮಾಧಾನ ಇರಬೇಕು ಅಂತ ಹೇಳಿ ಬಯಸ್ತೀರಿ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಜಿಪುಣತನ ಈ ದಿನ ನಿಮ್ಮನ್ನು ಅಂಥ ಒಂದು ಯೋಗದಿಂದ ವಂಚಿತರನ್ನಾಗಿ ಮಾಡುತ್ತೆ. ಇನ್ನು ಈ ದಿನದಲ್ಲಿ ಮಹತ್ವದ ಕೆಲಸ ಕಾರ್ಯಗಳನ್ನು ಮುಂದೂಡುವಂಥದ್ದು ಬಹಳ ಉತ್ತಮ. ಏಕೆಂದರೆ ಗ್ರಹಗತಿಗಳ ಸ್ಥಾನಮಾನಗಳು ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ. ಇನ್ನು ಯಾವುದೇ ಕೆಲಸ ಮಾಡುವಾಗಲೂ ಕೂಡ ಸಂಬಂಧಪಟ್ಟವರ ಸಹಕಾರವನ್ನು ಪಡ್ಕೊಳ್ಳಿ, ಮಾರ್ಗದರ್ಶನ ಪಡ್ಕೊಳ್ಳಿ, ನಂತರ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉತ್ತಮವಾದಂಥ ಯೋಗಗಳಿರುವಂಥ ದಿನ. ಅದರಲ್ಲೂ ಕೆಲವು ಸೌಕರ್ಯಗಳನ್ನು ಪಡ್ಕೊಳ್ಳಿಕ್ಕೆ, ಕೆಲವೊಂದು ಉಪಕರಣಗಳನ್ನು ಖರೀದಿ ಮಾಡಲಿಕ್ಕೆ ಈ ದಿನ ನಿಮಗೆ ಅನುಕೂಲಕರವಾಗಿದೆ. ಹಾಗಾಗಿ ಯಾವುದೇ ವಸ್ತು ಮನೆಗೆ ಬಂದರೂ ಕೂಡ ಅದರ ಉಪಯೋಗ ಗರಿಷ್ಠ ಪ್ರಮಾಣದಲ್ಲಾಗತ್ತೆ. ಇನ್ನು ಈ ದಿನದಲ್ಲಿ ಹೊಸ ವ್ಯವಹಾರಗಳನ್ನು, ಹೊಸ ಹೂಡಿಕೆಗಳನ್ನು ಮಾಡುವಂಥ ಸಂದರ್ಭಗಳು ಕೂಡ ಬರುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳ ವಿಸ್ತರಣೆ ಆಗುವಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಕನಸು ಈ ಸಂದರ್ಭದಲ್ಲಿ ನನಸಾಗತ್ತೆ. ಇನ್ನು ಹೊಸದಾದಂಥ ಸ್ನೇಹಿತರ ಪರಿಚಯ ಆಗುವಂಥದ್ದು, ಹೊಸ ಪರಿಚಯ ಕೂಡ ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಈ ದಿನ ಸಹಾಯಕವಾಗುತ್ತೆ. ಹಾಗೆ ಎಲ್ಲರಿಂದಲೂ ಕೂಡ ಏನಾದರೂ ಒಂದು ಹೊಸತನ್ನು ನಿರೀಕ್ಷೆ ಮಾಡುವಂಥವರು ನೀವು. ಹಾಗೆ ಈ ದಿನ ನಿಮ್ಮ ಆಸೆಗೆ ಕಡಿವಾಣ ಹಾಕಿ ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಬಹಳ ನಿಷ್ಠೆಯಿಂದ ಮುಂದುವರಿಸಿದ್ರೆ ಬಹಳ ಅದ್ಭುತವಾದಂಥ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಆದರೆ ನಿಮ್ಮ ಹಿತಶತ್ರುಗಳ ಕಾಟ ಈ ದಿನ ನಿಮಗೆ ಕೂಡ ಕಾಡುವಂಥದ್ದು ಇದೆ. ಇನ್ನು ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಬೇಕು, ಈ ಸೇವೆಯನ್ನು ಮಾಡಬೇಕು ಅನ್ನುವಂಥ ವಿಚಾರ ಮನಸ್ಸಿನಲ್ಲಿದೆ. ಆದರೆ ಯಾವ್ಯಾವುದೋ ಕಾರಣಕ್ಕಾಗಿ ಈ ಒಂದು ನಿಟ್ಟಿನಲ್ಲಿ ಅಡಚಣೆಗಳು ಜಾಸ್ತಿ ಆಗುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಒಳ್ಳೆಯ ಅವಕಾಶ ಅನ್ನುವಂಥದ್ದು ಈ ದಿನ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ನಿಮಗೆ ಹೊಸ ದಾರಿಗಳು ಅವೇ ಪರಿಚಯವಾಗಿ ಹಾಗೆ ತೆರೆದುಕೊಳ್ಳುವಂಥದ್ದು ಕೂಡ ಇರುತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ಯಾರ ಜೊತೆ ಕೂಡ ವಾಗ್ವಾದಕ್ಕೆ ಇಳಿಬೇಡಿ. ಸಮಸ್ಯೆಯನ್ನು ಬಹಳ ಕೂಲಂಕುಷವಾಗಿ ನೋಡುವಂಥದ್ದು, ನಿಮ್ಮ ದೃಷ್ಟಿಕೋನವನ್ನು ಬದಲಾವಣೆ ಮಾಡಿಕೊಂಡು ಆ ಸಮಸ್ಯೆಯನ್ನು ನೋಡುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಯಶಸ್ವಿ ದಿನ.
ಅದರಲ್ಲೂ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಹೊಸ ಪ್ರೋತ್ಸಾಹಗಳು ಸಿಕ್ಕತ್ತೆ. ಯಾರದ್ದೋ ಒಂದು ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಇದೆ, ಯಾರದ್ದೋ ಒಂದು ಆದರ್ಶ ಮಾತುಗಳು ನಿಮ್ಮ ಮನಸ್ಸಿಗೆ ಹಿಡಿಸತ್ತೆ ಈ ದಿನದಲ್ಲಿ. ಇನ್ನು ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ. ಪ್ರತಿಯೊಂದು ವ್ಯವಹಾರದಲ್ಲೂ ಕೂಡ ಒಂದು ಲಾಭವನ್ನು ನೋಡ್ಕೊಳ್ತೀರಿ. ಹಾಗೆ ನಿಮ್ಮ ಬಂಧುಗಳಿಂದ ವಿಶೇಷವಾಗಿ ಶುಭ ಕಾರ್ಯಕ್ಕೆ ಆಹ್ವಾನಗಳು ಸಿಕ್ಕುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಅನುಕೂಲಕರವಾದಂಥ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥ ಒಂದು ಮನಸ್ಸು ಕೂಡ ಇದೆ. ಅಂಥ ಒಂದು ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಈ ದಿನ ಒಂದು ಮಾತುಕತೆ, ಒಂದು ಚರ್ಚೆ ಅನ್ನುವಂಥದ್ದು ನಡೆಯಬಹುದು. ಇದರಲ್ಲಿ ನಿಮ್ಮ ಒಂದು ಜವಾಬ್ದಾರಿಯನ್ನು ನೀವು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥದ್ದು ಇದೆ. ಹಾಗೆ ವ್ಯರ್ಥವಾಗಿ ಕಾಲ ಕಳೆಯುವಂಥ ವ್ಯಕ್ತಿಗಳ ಬಗ್ಗೆ ಈ ದಿನ ನಿಮಗೆ ಸ್ವಲ್ಪ ಅಸಮಾಧಾನ, ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನಡತೆ ಕೂಡ ಸ್ವಲ್ಪ ಅಸಮಾಧಾನವನ್ನು ತರಿಸುತ್ತೆ ಈ ದಿನದಲ್ಲಿ. ಹಾಗಾಗಿ ಅಂಥವ್ರಿಗೂ ಕೂಡ ಒಂದು ತಿಳುವಳಿಕೆಯನ್ನು ಹೇಳುವಂಥ ಒಂದು ಸ್ಥಾನದಲ್ಲಿರ್ತೀರಿ. ಗುರುಸ್ಥಾನ, ಅದು ಮಾರ್ಗದರ್ಶಕರ ಸ್ಥಾನ. ಹಾಗಾಗಿ ಈ ದಿನ ಕೆಲವೊಂದು ಜವಾಬ್ದಾರಿಯುತವಾದಂಥ ಕೆಲಸ ಕಾರ್ಯಗಳು ನಿಮ್ಮಿಂದ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಉದ್ಯೋಗದ ವಾತಾವರಣ ಬಹಳ ಆನಂದದಾಯಕವಾಗಿರುತ್ತೆ. ಸಂತೋಷ, ಯಾವುದೇ ಕೆಲಸ ಮಾಡಿದ್ರೂ ಕೂಡ ಖುಷಿಯಿಂದ ಮಾಡ್ತೀರಿ. ಇದರಿಂದ ನಿಮಗೆ ಬೇಕಾದಂಥ ಬೆಂಬಲಗಳು ಸಿಕ್ಕತ್ತೆ. ಫಲಿತಾಂಶ ಕೂಡ ನಿಮಗೆ ಫೇವರಬಲ್ ಆಗಿರುತ್ತೆ. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು, ಮನೆ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.